जय राधा माधव जय कुंज बिहारी। जय राधा माधव जय कुंज बिहारी। जय गोपी
प्रभुपाद की। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। नष्टप्रायेषु अभद्रेषु नित्यं भागवत सेवया भगवती उत्तमश्लोके भक्तिर्भवति नैष्टिकी। कृष्णाय वासुदेवाय देवकी नंदनाय च नन्दगोपकुमाराय गोविन्दाय नमः। ॐ अज्ञानतिमिरन्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमो विष्णुपादाय कृष्णपृष्ठाय भूतले श्रीमते भक्तिवेदांत स्वामिनिति नामिने। नमस्ते सारस्वती देवे गौरवाणी प्रचारिणी निर्विशेष शून्यवादी पाश्चात्यदेशतारिणी। जय श्री कृष्ण चैतन्य प्रभु नित्यानंद द्वैत गदाधर शिवासदि गौरभक्तवृंद। हरे कृष्णा कृष्ण कृष्णा हरे हरे, हरे राम 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 हरे हरे। हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्णा कृष्ण कृष्ण हरे हरे, हरे राम 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 हरे हरे। मुखं करोति वाचालं पंगुं लंघयते गिरिं यत्कृपातमहं वन्दे परमानन्दमाधवं श्रीगुरुदीनतारिणम्। हरे कृष्ण ಎಲ್ಲ ಭಕ್ತರಿಗೆ ಸ್ವಾಗತ। ಇಂದಿನ ವಿಷಯ ಶ್ರೀಮದ್ಭಾಗವತ ಮೂರನೇ ಸ್ಕಂದ 16ನೇ ಅಧ್ಯಾಯ ಶ್ಲೋಕ ನಂಬರ್ 20। ಯಂ ವೈ ವಿಭೂತಿರುಪಯತ್ಯ ಅನ್ವೇಲ ಅನ್ಯೇ ಅರ್ಥಾರ್ಥಿಭಿ ಸ್ವಶಿರಸಾ ಧೃತ ಪಾದರೇಣು धन्यार्पितांबे तुलसी नवधाम धाम्नो। लोकं मधुव्रत पतेरिव कामयानम्।
माताजी हट शब्दार्थ यम whom वै certainly विभूति लक्ष्मी the goddess of fortune upayati waits upon anuvedam occasionally anyaihi by others artha material facility artibhihi by those who desire swashirasha on their own heads dhrita accepting pada of the feet renu the dust dhanya by the devotees arpita offer angri at your feet tulasi of tulasi leaves nava fresh dhamna on the garland dhamna having a place lokam the place madhuvrata patehi of the king of the bees eva like kamayana is anxious to secure अनुवाद भावार्थ श्रीला प्रभुपाद ಅವರಿಂದ जय श्रीला प्रभुपाद The goddess of fortune, Lakshmi, the dust of whose feet is borne on the head by others, awaits upon you as appointed, for she is anxious to secure a place in the abode of the king of bees, who hover on the fresh breath of tulsi leaves offered at your feet by some blessed devotees. ಹರೇ ಕೃಷ್ಣ. ಇವತ್ತಿನ ಶ್ಲೋಕ ಚರ್ಚೆ ಮಾಡೋ ಮುಂಚೆಗೆ ಸ್ವಲ್ಪ ಭಾಗವತ ಬಗ್ಗೆ ಚರ್ಚೆ ಮಾಡೋಣಲ್ಲ. ಏನು ಕೇಳಲಿಕ್ಕೆ ಕೂತೀವಿ, ಹೆಂಗೆ ಕೇಳಬೇಕು, ಯಾಕೆ ಕೇಳಬೇಕು, ಏನು ಲಾಭ ಆಗ್ತದೆ, ಏನು ಟೈಮ್ ಪಾಸ್ ಮಾಡ್ಲಿಕ್ಕೆ ಬಂದೀವಿ ಇಲ್ಲ, ಹೌದಾ? ಎದಕ್ಕೆ ಬಂದೀವಿ, ಯಾಕೆ ಕೇಳಬೇಕು ಇದನ್ನು? ಭಾಗವತ ಹೇಳಲಿಕ್ಕತ್ತದ. ಯಸ್ಯಾಂ ವೈ ಶ್ರೂಯಮಾನಾಯ, ಯಸ್ಯಾಂ ವೈ ಅಂದರೆ ಈ ಗ್ರಂಥ, ಭಾಗವತ ಗ್ರಂಥ. ಯಸ್ಯಾಂ ವೈ ಶ್ರೂಯಮಾನ, ಇದನ್ನು ಶ್ರವಣ ಮಾಡಬೇಕಲ್ಲಿ. ಮಾಡೋದ್ರಿಂದ ಏನು ಪ್ರಯೋಜನ? ಯಸ್ಯಾಂ ವೈ ಶ್ರೂಯಮಾನ ಕೃಷ್ಣೇ ಪರಮ ಪುರುಷೇ. ಕೃಷ್ಣ ಯಾರು? ಪರಮ ಪುರುಷ, ಸುಪ್ರೀಂ ಪರ್ಸ್ನಾಲಿಟಿ ಆಫ್ ಗಾಡ್ ಹೆಡ್, ಪರಂ ಬ್ರಹ್ಮ ಅಂತ ಅರ್ಜುನ್ ಹೇಳ್ತಾನಲ್ಲ, ಆ ರೀತಿ ಕೃಷ್ಣ ಪರಮ ಪುರುಷೇ. ಅವನ ವಿಷಯಕ್ಕೆ ಏನಾಗ್ತದೆ? ಭಕ್ತಿರುತ್ಪದ್ಧತೆ ಪುಂಸಃ, ನಮ್ಮ ಒಳಗೆ ಭಕ್ತಿ ಅದ, ಹೊರಗಿನ ತಂದು ಹಾಕೋದಲ್ಲ ಅಲ್ಲ. ಪ್ರಭುಪಾದ ಏನು ಹೇಳ್ತಾರೆ ಇದ್ರ ವಿಷಯಕ್ಕೆ? ಕೃಷ್ಣ ಕಾನ್ಷಿಯಸ್ನೆಸ್ ಈಸ್ ನಾಟ್ ಎನ್ ಆರ್ಟಿಫಿಷಿಯಲ್ ಇಂಪೊಸಿಷನ್ ಆನ್ ದಿ ಮೈಂಡ್. ಏನೋ ಹೊರಗಿಂದ ತಂದು ತುಂಬಲಿಕ್ಕತ್ತಾರ ತಲೆ ಒಳಗೆ, ಇಲ್ಲ, ಒಳಗದ ಕೃಷ್ಣ ಭಕ್ತಿ, ಕೃಷ್ಣ ಪ್ರೇಮ ನಿತ್ಯ ಸಿದ್ಧ, ಸಾಧ್ಯ ಕಬುನಾಯಿ ಶ್ರವಣಾದಿ ಸಿದ್ಧ ಚಿತ್ ಕರೆ ಉದಯ್. ಶ್ರವಣ ಮಾಡ್ತಾ ಹೋದಂಗೆ ಇದು ಭಕ್ತಿ ಪ್ರೇಮ ನಮ್ಮ ಒಳಗಿದ್ದಿದ್ದು ಜಾಗೃತ ಆಗಿಬಿಡ್ತದೆ. ಅದೇ ಮಾತಿಲ್ಲಿ ಹೇಳಿಕತ್ತಾರ, ಯಸ್ಯಾಂ ವೈ ಶ್ರೂಯಮಾನಾಯ ಕೃಷ್ಣೇ ಪರಮ ಪುರುಷೇ ಭಕ್ತಿರುತ್ಪದ್ಧತೆ ಪುಂಸಃ. ಭಕ್ತಿ ನಮ್ಮ ಒಳಗಿದ್ದಿದ್ದು ಜಾಗೃತ ಆಗ್ತದೆ.
ಅದಕ್ಕೆ ನಾವು ಇವೆಲ್ಲ ಕೇಳ್ಕೋಬೇಕು, ನೆನಪು ಮಾಡ್ಕೋಬೇಕು. ಯಾಕೆ ಕೇಳಲಿಕ್ಕತ್ತೀವಿ ಇಲ್ಲಿ? ಕೇಳೋದ್ರಿಂದ ಏನು ಪ್ರಯೋಜನ? ಭಕ್ತಿರುತ್ಪದ್ಧತೆ ಪುಂಸಃ. ಆಮೇಲೆ ಏನು ಇಷ್ಟ ಲಾಭ ಇಲ್ಲ. ಶೋಕ ಮೋಹ ಭಯಾಪಹ. ಶೋಕ ಮಾಡುತ್ತಾ ಇರ್ತೀವಿ ಅಲ್ಲ? ಯಾವಾಗ ಶೋಕ ಮಾಡ್ತೀವಿ? ಏನಾದ್ರು ಸಿಕ್ಕರೆ ಶೋಕ ಮಾಡ್ತೀವಿ, ಏನಾರು ಕಳ್ಕೊಂಡು ಕೂಡ ಶೋಕ ಮಾಡ್ಲಿಕ್ಕೆ ಹತ್ತು ಬಿಡ್ತೀವಿ. ಶೋಕ ಮೋಹ, ನಂದು ನಂದು ನಾನು ನಂದು ಎಲ್ಲ ಇದು ಮೋಹ, ಇಲ್ಯೂಷನ್. ಶೋಕ ಮೋಹ ಮತ್ತು ಭಯ. ಯಾರಿಗಿಲ್ಲ ಭಯ? ಎಲ್ಲರಿಗೂ ಅದಲ್ಲ. ಇದು ಮಾಸ್ಕ್ ಹಾಕ್ಕೊಂಡು ಅಡ್ಡಾಡ್ತೀವಿ, ಹಾಕ್ಕೊಂಡು ಕೂತಾರೆ ಎಲ್ಲರಿಗೂ ಮಾಸ್ಕ್. ಯಾಕೆ? ಭಯ ಅದ, ಬರಬಾರ್ದು, ಹಾಕ್ಕೋಬೇಕ್ರಿ, ಹಾಕೋರಿ ಎಲ್ಲರಿಗೂ. ಆದರೆ ಎಲ್ಲರಿಗೂ ಭಯ. ವಿಶೇಷವಾಗಿ ಶಾಸ್ತ್ರದಲ್ಲಿ 9 ಥರದ ಭಯ ಹೇಳಿಕತ್ತ. ನಮ್ಗೆ ಕೇಳಿದ್ರೆ ಹೇಳಿಕ್ಕೆ ಬರೋಂಗಿಲ್ಲ. 9 ಥರದ ಭಯ ಯಾವಪ್ಪ ಅಂದ್ರೆ ಗೊತ್ತಿಲ್ಲ ನಮ್ಗೆ. ಸಿಂಪಲ್ ಅವ ನೆನಪಿಡ್ಲಿಕ್ಕೆ ಹೇಳ್ತೀನಿ ಹಂಗೆ ಒಂದೊಂದು. ಒಂದನೇದ್ದು, ಇನ್ ಎಂಜಾಯ್ಮೆಂಟ್ ದೇರ್ ಈಸ್ ದ ಫಿಯರ್ ಆಫ್ ಡಿಸೀಸ್. ಏನಾದರೂ ಭೋಗಿಸ್ಲಿಕ್ಕೆ ಹೋದ್ಕೊಳ್ಳಿ ಎದ್ರ ಭಯ ಬರ್ತದೆ? ರೋಗದ ಭಯ ಬರ್ತದೆ. ತಿನ್ಲಿಕ್ಕೆ ಬೇಕಾಷ್ಟು ಇರ್ತದೆ ಅಲ್ಲಿ ಪ್ರಸಾದ. ಈಗ ತಿನ್ನಂತ ಹಂಗೆ ಸಾಕಪ್ಪ ಅಂದ್ಬಿಡ್ತೀವಿ, ಎಲ್ಲಿ ಹೊಟ್ಟೆ ಕೆಟ್ಟು ಹೋಗ್ತದೆ ಅಂದ್ಬಿಡ್ತೀವಲ್ಲ. ಏನೋ ಭೋಗಿಸ್ಲಿಕ್ಕೆ ಹೋದ ತಕ್ಷಣ ಎದರ ಭಯ? ರೋಗದ ಭಯ. ಬರೋಬರೋದಲ್ರಿ? ಭೋಗ ಮಾಡ್ಲಿಕ್ಕೆ ಹೋದ ಕೂಡ ರೋಗದ ಭಯ. ಇದು ಒಂದನೇದ್ದು. ಎರಡನೇದ್ದು, ಇನ್ನು ವೆಲ್ತ್, ಸಂಪತ್ತದ ಅಂದ್ರೆ ಏನಾಗ್ತದೆ? ಕಳ್ಳರ ಭಯ, ಇನ್ಕಮ್ ಟ್ಯಾಕ್ಸು, ಇವು ಅದರ ಭಯ ಶುರು ಆಗಿಬಿಡ್ತದೆ. ಎರಡನೇದು ಇನ್ ವೆಲ್ತ್, ಸಂಪತ್ತದ ಅಂದ್ರೆ ಈ ಭಯ ಶುರು. ಮೂರನೇದ್ದು ಇನ್ನು ಬಾಡಿ, ಈ ಶರೀರ ಒಳಗೆ ಮೃತ್ಯುದ ಭಯ. ಶರೀರದ ಅಂದ್ಕೊಳ್ಳಿ ಮರಣದ ಭಯ. ಆ್ಯಕ್ಚುಲಿ ಸಾಯೋದಿಲ್ಲ, ಶರೀರ ಮುಗಿದು ಹೋಗ್ತದೆ ಅಂತ, ದೇಹಾಂತ ಅಂತೀವಿ. ಆತ್ಮಕ್ಕಂತ ಇಲ್ಲೇ ಇಲ್ಲ, ದೇಹಾಂತ, ದೇಹದ ಅಂತ. ಆದರೂ ಇದೊಂದು ಭಯ ಅದ. ಅಜ್ಞಾನದಿಂದ ಈ ಶರೀರನ ಭಾವಿಸ್ಲಿಕ್ಕತ್ತೀವಿ, ಇದು ಭಯ ಬರುತ್ತೆ. ಇನ್ ಬಾಡಿ ದೇರ್ ಇಸ್ ದ ಫಿಯರ್ ಆಫ್ ಡೆತ್. ಆಮೇಲೆ ಇನ್ ಯೂತ್ ದೇರ್ ಇಸ್ ದ ಫಿಯರ್ ಆಫ್ ಓಲ್ಡ್ ಏಜ್. ಅಲ್ಲ, ಸ್ವಲ್ಪ ಕೂದಲು ಬೆಳ್ಳ ಆದ ಕೂಡ ಟೆನ್ಷನ್ ಸ್ಟಾರ್ಟ್ ಆಗಿಬಿಡ್ತದೆ. ಈ ಬಾಲ್ಡ್ ಆಗ್ಲಿಕ್ಕತ್ತೀವಿ ಅಂದ್ರೆ ಟೆನ್ಷನ್. ನಮಗಂತೂ ಇನ್ನೂ ಚಲೋನ ಆಗಿರ್ತದೆ. ಕೂದಲು ಹೋಗ್ಲಿಕ್ಕತ್ತಾವಂದ್ರೆ ಭಯ. ಕೃಷ್ಣ ಭಾವನಾಮೃತದಲ್ಲಿ ಬಂದರೆ ಎಲ್ಲ ಭಯ ಹೋಗ್ಬಿಡ್ತದೆ. ಇದೊಂದು ಭಯ, ಓಲ್ಡ್ ಏಜ್. ಇನ್ ಯೂತ್ ದೇರ್ ಇಸ್ ದ ಫಿಯರ್ ಆಫ್ ಓಲ್ಡ್ ಏಜ್. ಆಮೇಲೆ ಜ್ಞಾನ ಅದಪ್ಪ, ಸ್ವಲ್ಪ ನಮ್ಗಿನ್ನ ಜಾಸ್ತಿ ಜ್ಞಾನ ಇದ್ದವ್ರು ಬಂದ ಕೂಡ ಅದರ ಭಯ ಬರ್ತದೆ. ಇದು 5ನೇದು. 6ನೇದು, ಇನ್ ಫ್ಯಾಮ್ಲಿ ಎಲ್ಲಿ ಬಂತನ್ನೋದು ಹೆಸರು ಹಾಳಾಗಿ ಹೋಗ್ಬಿಡ್ತದೆ, ಅದರದೊಂದು ಭಯ. ಮಂತಂದೇನೋ ಒಂದು ಸಮಾಜದಲ್ಲಿ ರೆಸ್ಪೆಕ್ಟ್ ಅದ, ಅದರದೊಂದು ಭಯ. ಇನ್ ಫ್ಯಾಮ್ಲಿ ಡಿಸ್ಗ್ರೇಸ್ ಆಗ. ಇನ್ ಆನರ್, ಮರ್ಯಾದೆ ಅದ, ಡಿಸ್ಆನರದ ಭಯ. ಇನ್ ಪವರ್, ಅಧಿಕಾರದ ಎದ್ರ ಭಯ. ಅಧಿಕಾರ ಯಾವಾಗ ಹೋಗ್ತದೆ? ಎಷ್ಟೋ ಮಂದಿಗೆ ಮಿನಿಸ್ಟ್ರಿ ಸಿಕ್ಕಿಲ್ಲ ನೋಡ್ರಿ, ಅವ್ರಿಗೆಲ್ಲ ಎಲ್ಲರಿಗೂ ಅದು ಸಿಕ್ಕವ್ರಿಗೂ ಯಾವಾಗ ಹೋಗ್ತೈತೆ ಅದು ಗೊತ್ತಿಲ್ಲ. ಏನೋ ಒಂದು ಪೇಪರಲ್ಲಿ ಯಾವುದೋ ಒಂದು ಕಾರ್ಟೂನ್ ಮಾಡಿದ್ರಿ, ಯಾರಿಗೆ ಸಿಕ್ಕಿಲ್ಲ ಕ್ಯಾಬಿನೆಟ್ ಬರ್ತ್ ಸಿಕ್ಕಿಲ್ಲ ಅವರಿಗೆ, ತಲೆ ಬಿಸಿ ಆಗಿಬಿಟ್ಟದಂತ. ಹೆಂಡತಿ ತಲೆ ಮೇಲೆ ಅಡುಗೆ ಮಾಡ್ಲಿಕ್ಕೆ ತೋರಿಸಿ ಇದ್ರದ್ದೊಂದು ಭಯ. ಯಾವ ಪವರ್ ಅದ, ಯಾವಾಗ ಭಯ, ಪವರ್ ಹೋಗ್ಬಿಡುತ್ತೆ. ಕಡಿದು ಇನ್ ವರ್ಚು, ಯಾವ ಧರ್ಮದ ಮಾರ್ಗದಲ್ಲಿ ಸರಿ ಮಾಡ್ಲಿಕ್ಕತ್ತಾರ, ದ್ವೇಷ ಮಾಡೋರ ಭಯ ಇರ್ತದೆ. ಇನ್ ವರ್ಚು ದರ್ ಇಸ್ ಅ ಫಿಯರ್ ಆಫ್ ಜೆಲಸಿ. ಪಾಂಡವರು ಎಲ್ಲ ಧರ್ಮದ ಮಾರ್ಗದಲ್ಲಿ ಇದ್ರು, ಅವ್ರ ಮೇಲೆ ಯಾರು ನಿರಂತರ ದ್ವೇಷ ಮಾಡ್ತಾ ಇದ್ರು? ಕೌರವರು. ಪ್ರಹ್ಲಾದಿಂದ ಏನು ತಪ್ಪದು? ಏನೂ ಇಲ್ಲ. ಅವರಪ್ಪ ಅವನ ಮೇಲೆ ದ್ವೇಷ, ಎಲ್ಲಿ ತನಕ ಕೊಂದು ಹಾಕಲಿಕ್ಕೆ ಪ್ರಯತ್ನ ಮಾಡಿ. ಈ ರೀತಿ ನಮ್ಮಲ್ಲಿ ಇವು 9 ಥರದ ಭಯ ಯಾವಾಗಲೂ ಇರ್ತದೆ. ಈ ಭಾಗವತ ಕಥಾ ನಾವು ಸರಿಯಾಗಿ ಶ್ರವಣ ಮಾಡ್ತಾ ಹೋದ್ರೆ, ಯಸ್ಯಾಂ ವೈ ಶ್ರೂಯಮಾನಾಯಾಂ ಕೃಷ್ಣೇ ಪರಮ ಪುರುಷೇ ಭಕ್ತಿರುತ್ಪದ್ಧತೆ ಪುಂಸಃ ಶೋಕ ಮೋಹ ಭಯಾಪಹ. ಅದಕ್ಕೆ ಇವನ್ನ ನಾವು ತಿಳ್ಕೋಬೇಕು. ಏನು ಮಾಡ್ಲಿಕ್ಕೆ ಯಾಕೆ ಕೇಳಬೇಕು? ಇದು ಒಂದಾದ್ರೆ ಇನ್ನೊಂದು ಶ್ಲೋಕ ಹೇಳ್ತೀವಿ. ಇದು ಬ್ರಹ್ಮದೇವರು ಹೇಳಿದ್ದು, ಇದು ಭಾಗವತಲ್ಲೇ ಬರೋ ಶ್ಲೋಕ. ಇದು ಎಲ್ಲಿ ಕೂತ್ಕೊಂಡು ಕೇಳಬೇಕಿದೆ, ಅದು ಇಂಪಾರ್ಟೆಂಟ್ ಅದಲ್ಲ. ಈಗ ನಮ್ಮ ಟಿ ವಿಯಲ್ಲಿ ಹೋದ್ರೆ ಬೇಕಾಷ್ಟು ಜನ ಇದ್ದಾರೆ, ಭಾಗವತ್ ಸಪ್ತಾಹ ನಡೀತಾ ಇರ್ತಾರೆ. ಭಾಗವತ್ ಕೇಳಲಿಕ್ಕತ್ತೀವ್ರಿ ಟಿ ವಿ ಒಳಗೆ ಅಂತ ಯಾರ್ಯಾರು ಪ್ರೊಫೆಷ್ನಲ್ ಜನದ ಕಡೆ ಕೇಳಿ ಏನೂ ಪ್ರಯೋಜನ ಇಲ್ಲ. ಅದಕ್ಕೆ ಬ್ರಹ್ಮದೇವರು ಹೇಳಿಕತ್ತಾರ, ಈ ಭಾಗವತ ಎಲ್ಲಿ ಕೇಳಬೇಕು? ಸತಾಂ ಪ್ರಸಂಗ. ಸತಾಂ ಪ್ರಸಂಗ ಅಂದ್ರೆ ಏನು ಅರ್ಥ ಆಗ್ತದೆ? ಭಕ್ತರ ಸಂಘ.
ಭಕ್ತರ ಸಂಘದಲ್ಲಿ ಕೂತು ಮಾಡಿರಲಿ, ಭಕ್ತರ ಸಂಘದಲ್ಲಿ ಭಕ್ತರ ಮುಖದಿಂದ ಕೇಳಬೇಕು. ಸತಾಂ ಪ್ರಸಂಗ. ಇದು ಮುಂದೆ ಮಮ ವೀರ್ಯೋ, ಇದು ಬ್ರಹ್ಮದೇವ್ರು ಹೇಳಿದ್ದಲ್ಲ, ಕಪಿಲ್ ದೇವರು ಹೇಳಿದ್ದು. ಮಮ ವೀರ್ಯೋ, ಮಮ ವೀರ್ಯೋ ಅಂದ್ರೆ ಭಗವಂತ ಮಾಡುವಂಥ ಅದ್ಭುತ ಲೀಲಾ. ಈಗ ಯಾರ ಈ ಗೋವರ್ಧನ ಪರ್ವತ ಎತ್ತಿದ್ದ ಎಲ್ಲ ನಾಸ್ತಿಕ್ ಜನ ಜೊತೆ ಕೂತು ಮಾತಾಡಿದ್ರೆ ಏನಂತಾರೆ? ನಗ್ತಾರೋ, ಏನು ಹೇಳಲಿಕ್ಕತ್ತೀರಿ? ಸುಮ್ಮನೆ ಗೋವರ್ಧನ ಪರ್ವತ ಎತ್ತಲಿಕ್ಕೆ ಬರ್ತದೆ? ನಮಗೆ ಶಕ್ತಿ ಇಲ್ಲ, ಭಗವಂತಿಗೇನು ಶಕ್ತಿ ಇಲ್ದಿದ್ದದ? ಬೇಕಾದ ಮಾಡೋ ಭಕ್ತರ ಸಂಘದಲ್ಲಿ ಕೂತ್ಕೊಂಡು ಕೇಳಿದಾಗ ಮಾತ್ರ ಇವನ್ನೆಲ್ಲ ರಿಲೀಸ್ ಮಾಡಲಿಕ್ಕೆ ಆಗ್ತದೆ. ಅದಕ್ಕೆ ಸತಾಂ ಪ್ರಸಂಗ ಮಮ ವೀರ್ಯೋ, ಭಗವಂತ ಮಾಡು ಎಲ್ಲ ಏನು ಲೀಲಾ ಮಾಡ್ತಾನ ಅದಕ್ಕೆ ಮಮ ವೀರ್ಯೋ ಅಂತ ಅದ್ಭುತ ಕಾರ್ಯ ಭಗವಂತ ಮಾಡ್ತಾ ಇರ್ತಾರೆ. ಅದಕ್ಕೆ ಪ್ರಭುಪಾದವರು ಆ ಭಗವಂತನ ಒಂದು ಹೆಸರು ಹೇಳ್ತಾರಲ್ಲ, ಏನದು ಹೆಸರು ಭಗವಂತಂದ? ಉರುಕ್ರಮ. ಉರುಕ್ರಮ ಅಂದ್ರೆ ಏನು ಅರ್ಥ ಆಗ್ತದೆ? ಒನ್ ಹೂ ಆ್ಯಕ್ಟ್ಸ್ ವಂಡರ್ಫುಲ್ಲಿ. ಮನುಷ್ಯ ಮಾಡೋದೆಲ್ಲ ಏನು ಉಗ್ರ ಕರ್ಮ. ಮನುಷ್ಯ ನಾವೆಲ್ಲ ಮಾಡೋದು ಉಗ್ರ ಕರ್ಮ. ಮನುಷ್ಯ ಇಂಥ ಕಾರ್ಯ ಮಾಡ್ಲಿಕ್ಕತ್ತಾನ ಈ ಜಗತ್ತೇ ನಾಶ ಆಗೋ ಪ್ರಸಂಗ ಬಂದುಬಿಟ್ಟದು. ಮ್ಯಾನ್, ಹ್ಯೂಮನ್ ಬೀಯಿಂಗ್, ಮನುಷ್ಯ ಮೋಸ್ಟ್ ಇಂಟೆಲಿಜೆಂಟ್. ಎಲ್ಲ ಸ್ಪೀಸೀಸ್ ಒಳಗೆ ಮೋಸ್ಟ್ ಇಂಟೆಲಿಜೆಂಟ್ ಆರ್ ಮೋಸ್ಟ್ ಡೇಂಜರಸ್. ಪಶು ಪಕ್ಷಿ ಏನು ಮಾಡ್ತಾವೆ? ಅವು ಇಂಥವೆಲ್ಲ ಈ ಜಗತ್ತ ನಾಶ ಮಾಡುವಂಥದ್ದೇನು ಮಾಡ್ತಾ ಇಲ್ಲ. ಮನುಷ್ಯ ಮಾತ್ರ ಮೋಸ್ಟ್ ಡೇಂಜರಸ್, ಮೋಸ್ಟ್ ಇಂಟೆಲಿಜೆಂಟ್, ಮೋಸ್ಟ್ ಡೇಂಜರಸ್. ಅದಕ್ಕೆ ಮನುಷ್ಯ ಮಾಡೋದೆಲ್ಲ ಉಗ್ರ ಕರ್ಮ, ಜಗತ್ತು ನಾಶ ಮಾಡುವಂಥ ಕರ್ಮ ನಡೆದು. ಅದಕ್ಕೆ ಭಗವಂತ ಮಾಡಿದ್ದೆಲ್ಲ ಅದ್ಭುತ ಲೀಲೆ. ಅದಕ್ಕೆ ಉರುಕ್ರಮ, ಒನ್ ಹೂ ಆ್ಯಕ್ಟ್ಸ್ ವಂಡರ್ಫುಲ್ಲಿ. ಅದಕ್ಕೆ ಸತಾಂ ಪ್ರಸಂಗ ಮಮ ವೀರ್ಯೋ ಸಂ. ಮುಂದೆ ಭವಂತಿ ಹೃತ್ ಕಾರಣ ರಸಾಯನ ಕಥಾ. ಭಕ್ತರ ಮುಖದಿಂದ ಭಕ್ತರ ಸಂಘದಲ್ಲಿ ಕೂತ್ಕೊಂಡು ನಾವು ಭಾಗವತ ಶ್ರವಣ ಮಾಡಿದ್ರೆ ಭವಂತಿ ಹೃತ್. ಹೃತ್ ಅಂದ್ರೆ ನಿಮ್ಮ ಹೃದಯಕ್ಕೆ, ಕಾರಣ ಅಂದ್ರೆ ಕಿವಿಗೆ. ರಸಾಯನ ಕಥಾ, ರಸ ಬರ್ಲಿಕ್ಕೆ ಶುರು ಆಗ್ತದೆ. ಈ ಎಂತೆಂಥ ರಸ ಹತ್ತಿಬಿಟ್ಟವಲ್ಲ, ಈಗ ಏನೇನೋ ತಿಂದು ಏನೇನೋ ಕುಡಿದು ಅದರದ್ದೆಲ್ಲ ರುಚಿ ಹತ್ತಿಬಿಟ್ಟದೆ. ತಿನ್ನಬಾರ್ದು ತಿಂತಾರೆ, ರುಚಿ ಹತ್ತಿಬಿಟ್ಟದು. ಕುಡಿಬಾರ್ದು ಕುಡಿತಾರೆ, ಅದು ರುಚಿ ಹತ್ತಿಬಿಟ್ಟು. ಸೇದಬಾರ್ದು, ಅದು ಸೇದ್ಕೋತ ಕುಡ್ತಾರೆ. ಎಲ್ಲ ಮಾಡ್ತಾರೆ, ಅದರಲ್ಲಿ ರುಚಿ ಹತ್ತಿಬಿಟ್ಟದು. ಇದೆಲ್ಲ ಎಲ್ಲಿಂದ ಬಂತ? ರೂಪಾರು ಹೇಳ್ತಾರೆ, ಇದೆಲ್ಲ ಎಲ್ಲಿಂದ ಬಂತಿದೆ? ಡ್ಯೂ ಟು ಬ್ಯಾಡ್ ಅಸೋಸಿಯೇಷನ್. ಕೆಟ್ಟ ಸಂಘದಿಂದ ಇವೆಲ್ಲ ಶುರು ಆಗ. ಯಾರೋ ಹುಟ್ಟಾಗಿಂದ ಸೇರ್ಲಿಕ್ಕೆ ಶುರು ಮಾಡ್ಯಾರ? ರಜನಿಕಾಂತ್ ಸಿನಿಮಾದಾಗ ಅಷ್ಟೇ. ಅವ್ರು ಹುಟ್ಟಾಗಿಂದ ಸೇದವ್ರು ಯಾರಿದ್ದಾರೆ? ಬೈ ಬ್ಯಾಡ್ ಅಸೋಸಿಯೇಷನ್ ಎಲ್ಲ ಆಯಿತು. ಕೆಟ್ಟ ಸಂಘ ಮಾಡಿ ಎಲ್ಲ ಬಂದ್ಬಿಡುತ್ತೆ. ಅದರಂಗೆ ಭಕ್ತರ ಸಂಘ ಮಾಡ್ತಾ ಹೋಗ್ಬಿಟ್ರೆ ಏನಾಗ್ತು ನೋಡ್ರಿ, ಎಲ್ಲ ಪರಿವರ್ತನೆ ಆಗ್ಲಿಕ್ಕೆ. ಅದಕ್ಕೆ ವಿಶೇಷವಾಗಿ ದೇವಸ್ಥಾನಕ್ಕೆ ಬರೋದು ಇಲ್ಲೇ ಹೇಳ್ರಿ, ನಾವು ಮನೆಯಲ್ಲೇ ಕೇಳ್ತೇವೆ. ದೇವಸ್ಥಾನಕ್ಕೆ ಬರೋದು ಲಾಭ ಬೇರೆ ಅದ. ಎಲ್ಲ ಪರಿಶುದ್ಧ ಭಕ್ತರು ಲೈಫ ಡೆಡಿಕೇಟ್ ಮಾಡಿಬಿಟ್ಟಾರಲ್ಲ ಇವರೆಲ್ಲ ಭಕ್ತರು. ನಾವೇನು ಒಂದು ತಾಸು 2 ತಾಸು ನಿಂದಿರ್ತೀವಿ, ಜಟ್ ವಾಣಿಗೋಡೆ ಹೋಗ್ಬಿಡ್ತೀವಿ. ಲೈಫ್ ಡೆಡಿಕೇಟ್ ಮಾಡೋದು ಈಸಿ. ಇಂಥ ಪರಿಶುದ್ಧ ಭಕ್ತರ ಸಂಘ ದೇವಸ್ಥಾನದಲ್ಲಿ ಬಂದರೆ ನಿಮಗೆಲ್ಲರೂ ನಮಗೆಲ್ಲರಿಗೂ ಸಿಗ್ತದೆ. ತಪ್ಪದೇ ಬರಬೇಕು. ಅದಕ್ಕೆ ಇದು ಕೆಟ್ಟ ರುಚಿ ಹತ್ತಿಬಿಟ್ಟದೆ. ಕೆಟ್ಟ ರುಚಿ ಹತ್ತೈತಿಲ್ಲ ಮೊದಲ, ಈಗೆಲ್ಲ ಬಿಟ್ಟದ. ಹೆಂಗೆ ಬಿಡ್ತದ? ಭಕ್ತರ ಸಂಘ ಮಾಡೋದು ಅಲ್ಲ. ಕೆಟ್ಟ ರುಚಿ ಇತ್ತು, ಏನೇನೋ ಮಾಡೋದು, ಎಲ್ಲ ಹೋಯ್ತು. ಹೆಂಗೆ ಭಕ್ತರ ಸಂಘ ಮಾಡೋದು? ಬ್ಯಾಡ್ ಅಸೋಸಿಯೇಷನಿಂದ ಬ್ಯಾಡ್ ಹ್ಯಾಬಿಟ್ಸ್. ಚಲೋ ಸಂಘ ಮಾಡ್ಲಿಕ್ಕತ್ರ ಎಲ್ಲ ದುಶ್ಚಟಗಳೆಲ್ಲ ದೂರ ಆಗಿಬಿಡ್ತಾವೆ. ಸತಾಂ ಪ್ರಸಂಗ ಮಮ ವೀರ್ಯ ಸಂವಿದು. ಆವಾಗ ಈ ಭಗವಂತನ ಸೇವೆಯಲ್ಲಿ ನಮಗೆ ರುಚಿ ಶುರು ಆಗಿಬಿಡ್ತದೆ. ಭವಂತಿ ಹೃತ್ ಕಾರಣ ರಸಾಯನ. ರಸಾಯನ ಅಂದರೆ ಟೇಸ್ಟ್ ಸಿಗ್ಲಿಕ್ಕೆ ಶುರು ಆಗ್ತದೆ. ಕೃಷ್ಣ ಕಥಾ ಇದರಲ್ಲೇ ಟೇಸ್ಟ್ ಬರಲಿಕ್ಕೆ ಶುರು ಆಗ್ತದೆ. ಭಗವಂತನ ಸೇವೆ ಇದರಲ್ಲೇ ರುಚಿ ಬರಲಿಕ್ಕೆ. ಆಮರಸ್ ಯಾರು ಕುಡ್ದಿಲ್ಲೇನು? ಆಮರಸ್ ಎಲ್ಲರೂ ಕುಡ್ದಾರೆ. ಆಮ್ ಅಂದ್ರೆ ಮ್ಯಾಂಗೋ ರಸ್ ಎಲ್ಲರೂ ಕುಡ್ದಾರೆ. ನಾಮ್ ರಸ್ ಯಾರು ಕುಡ್ದಾರೆ? ನಾಮರಸ್. ಹರೇ ಕೃಷ್ಣ ಹರೇ ಕೃಷ್ಣ. ಅದರಲ್ಲೇ ರಸ ಬರಬೇಕಾದ್ರೆ ಅಷ್ಟು ಸುಲಭ ಇಲ್ಲ. ನಾಮರಸ ಈಗ ಮಾಡ್ಲಿಕ್ಕತ್ತೀವಿ, ಜಪ ಮಾಡ್ತಾ ಇದ್ದೀವಿ, ಇನ್ನೂ ಅದರಲ್ಲಿ ರುಚಿ ಹತ್ತಬೇಕಾದ್ರೆ ಟೈಮ್. ಅದಕ್ಕೆ ಭಕ್ತರ ಸಂಘದಲ್ಲಿ ಬಂದುಬಿಟ್ರೆ ಇದು ಭವಂತಿ ಹೃತ್ ಕಾರಣ ರಸಾಯನ, ರಸ ಬರ್ತದೆ ಕಥಾ. ಇದು ಇಷ್ಟೇ ಲಾಭ ಅಲ್ಲ, ಮುಂದೇನು ಹೇಳಿಕತ್ತ ತದ್ದೂಷಣ ಅಪವರ್ಗವರ್ತ್ಮಿನಿ.
ಇದು ಅಪವರ್ಗ ಅಂದ್ರೇನು ಅರ್ಥ ಆಗ್ತದೆ. ಪವರ್ಗ ಒಂದು ಅದು ತಿಳ್ಕೊಂಡ್ರೆ ಇದು ಅಪ ಅಂದ್ರೆ ಏನು ಅರ್ಥ ಆಗ್ತದಲ್ಲ. ಇದೆಲ್ಲ ಪ್ರೂಪಾದ ಹೇಳಿದ್ದೆ ಹೇಳಿಕತ್ತೀನಿ. ಅವ್ರು ಇಂಗ್ಲೀಷ್ದಲ್ಲಿ ಹೇಳ್ಯಾರ, ನಾ ಕನ್ನಡದಲ್ಲಿ ಹೇಳಿಕತ್ತೀನಿ. ಇದು ಅಪವರ್ಗ. ಪವರ್ಗ ಅಂದರೆ ಪ ಪ ಭ ಭ ಮ ಇವು ವರ್ಗ ಇವು. ಪ ಪ ಭ ಭ ಮ ಐದಲ್ಲ. ಪ ಅಂದ್ರೆ ಪರಿಶ್ರಮ. ಮನುಷ್ಯ ಇಷ್ಟು ಪರಿಶ್ರಮ ಮಾಡ್ತಾನೆ, ಭಾರಿ ಕಷ್ಟಪಡ್ತಿರ್ತಾನೆ, ಹಗಲು ರಾತ್ರಿ ಎಲ್ಲ ದುಡಿತಾ ಇರ್ತಾನೆ, ಪರಿಶ್ರಮ. ಒಮ್ಮೊಮ್ಮೆ ಯಜಮಾನ ಮನೆಗೆ ಬರ್ತಾನೆ, ಇಡೀ ದಿವಸ ಅಲ್ಲಿ ಎಲ್ಲ ಸುತ್ತಾಡಿ ಮನೆಗೆ ಬಂದು ನೋಡ್ತಾನೆ, ಹೆಂಡತಿ ಮಕ್ಕಳು ಆರಾಮ್ ಟಿ ವಿ ಹಚ್ಕೊಂಡು ಕೂತಿರ್ತಾರೆ. ಒದರಾಡ್ಲಿಕ್ಕೆ ಶುರು ಮಾಡ್ತಾನೆ. ನಾ ಕತ್ತೆ ದುಡ್ದಂಗೆ ದುಡಿತೀನಿ, ನೀವು ಆರಾಮ್ ಕೂತೀರಿ ಅನ್ನೋದು ಒದರಾಡ್ಲಿಕ್ಕೆ ಹತ್ತು ಬಿಡ್ತಾನೆ. ಸಾಮಾನ್ಯವಾಗಿ ಎಲ್ಲರ ಮನೆ ಒಳಗೆ ನಡೀತಿರ್ತಾವೆ. ಅದಕ್ಕೆ ತಾನೇ ಹೇಳಿಕತ್ತಾನೆ, ನಾನು ಡಾಂಕಿ ಅಂತೇಳಿ ಕತ್ತಿ ಅನ್ಲಿಕ್ಕತ್ತಾನೆ. ಭಾಗವತ ಹೇಳಿಕತ್ತದ ಹಿಂಗೆ ಹಾರ್ಡ್ ವರ್ಕ್ ಮಾಡೋರಿಗೆ. ಈ ಭಕ್ತರು ಹಾರ್ಡ್ ವರ್ಕ್ ಮಾಡ್ತಾರೆ, ಕೃಷ್ಣನ ಸಲಹೆ ಮಾಡ್ಲಿಕ್ಕತ್ತಾರೆ. ವ್ಯತ್ಯಾಸ, ದೇ ಆರ್ ವರ್ಕಿಂಗ್ ಫಾರ್ ಕೃಷ್ಣ. ಅದಕ್ಕೆ ಇಲ್ಲೇ ಹಾರ್ಡ್ ವರ್ಕ್ ಮಾಡ್ತಾರೆ, ಅದೇ ಪರಿಶ್ರಮ. ಇಷ್ಟು ಪರಿಶ್ರಮ ಮಾಡ್ತಾರೆ. ಅದು ಎರಡನೇದು ಪೇನ ಶಬ್ದಕ್ಕೇನು ಅರ್ಥ ಹೇಳ್ತಾರೆ ಪ್ರೂಪಾದರ. ಇದು ಎತ್ತಿನ ಉದಾಹರಣೆ ಕೊಡ್ತಾರೆ. ಅದು ಭಾಳಷ್ಟು ಸಾಮಾನು ಅದ್ರ ಮೇಲೆ ಹಾಕಿ ಬಾಯೆಲ್ಲ ಬುರುಗು ಬರ್ಲಿಕ್ಕೆ ಶುರು ಆಗ್ಬಿಡ್ತದೆ. ನಮಗೇನಾಗ್ತದೆ, ಬಾಯಿಗೆ ಬುರುಗು ಬರ್ತದೆ, ಒಣಗಿ ಹೋಗ್ಬಿಡ್ತದೆ. ಪರಿಶ್ರಮ ಭಾಳ ಆಯ್ತಂದ್ರೆ ಒಣಗ್ಲಿಕ್ಕೆ ಆಗ್ಬಿಡುತ್ತೆ ಬಾಯೆಲ್ಲ. ಅದು ಪರಿಶ್ರಮ ಪೇನ ಎರಡನೇದು ಪ. ಆಮೇಲೆ ಭ ಏನದ ವ್ಯರ್ಥ. ಇಷ್ಟೆಲ್ಲ ಪರಿಶ್ರಮ ಮಾಡಿ ಏನು ಸಿಗ್ತದ? ಒಂದು ಸ್ವಲ್ಪ ಸಿಗ್ತದೆ. ಯಾರೋ ಹಿಂದಿ ಒಳಗೆ ಗಾಜಿ ಮಾತಿರ್ತದೆ, ದಮ್ಡಿಕ ಕಾಮ್ನಿ ಗಡಿ ಬರ್ ಕುರ್ಸತ್ನಿ ಅಂತಾರೆ. ಇವೊಂದು ಸ್ವಲ್ಪ ಸಿಗೋದು ಹೋಲ್ ಡೇ ವರ್ಕ್ ಮಾಡೇ ಮಾಡೋದು ಇಷ್ಟೇ. ಒಂದು ಸ್ವಲ್ಪ ಸಿಗ್ತದೆ. ಆ ಪರಿಶ್ರಮ ಮಾಡಿದ್ದು ಅದು ಹಿಂದೆ ನೋಡಿದರೆ ಎಷ್ಟು ಹಾರ್ಡ್ ವರ್ಕ್ ಮಾಡಿರ್ತಾರೆ. ಅದಕ್ಕೆ ವ್ಯರ್ಥ ಆಗಿ. ಆಮೇಲೆ ನಾಲ್ಕನೇದು ಭಯ. ಈಗ ಭಯ ಬಗ್ಗೆ ಹೇಳಿದೆ. ಪ ಭ ಭ ನಾಲ್ಕನೇದೇನ ಭಯ. ಕಡಿದ ಐದನೇದ ಮೃತ್ಯು. ಇದೆಲ್ಲ ಏನಿದೆ ಪವರ್ಗ. ಭಗವಂತನ ಭಕ್ತರ ಸಂಘದಲ್ಲಿ ಕೂತ್ಕೊಂಡು ಭಕ್ತರ ಕಡೆಯಿಂದ ನಾವು ಭಾಗವತ ಕೇಳ್ತಾ ಹೋದ್ರೆ ಒಂದು ಹೃದಯ ಕಾರಣಕ್ಕೆ ರಸ ಬರ್ತದೆ. ಎರಡನೇದು ಮೋಕ್ಷದ ಕಡೆ ಮುಂದುವರಿತೀವಿ. ಇದು ಪವರ್ಗ ನಲ್ಲಿಫೈ ಆಗ್ತದೆ, ಝೀರೋ ಆಗಿಬಿಡ್ತದೆ. ಪವರ್ಗ ಒಮ್ಮೆ ಆಗಂಗಿಲ್ಲ, ನಾವು ಸತತ ಮಾಡ್ತಾ ಹೋಗ್ಬೇಕು. ನಿತ್ಯ ಮಾಡ್ತಾ ಹೋದಾಗ ಮಾತ್ರ ಇದು ಪವರ್ಗ ಹೋಗಿ ಅಪವರ್ಗ ವರ್ಗನಿ. ಇಷ್ಟೇ ಅಲ್ಲದ ಮತ್ತೇನು ಲಾಸ್ಟ್ ಏನು ಹೇಳ್ತಾರೆ? ಶ್ರದ್ಧಾ ಭಕ್ತಿ ರತಿರ್ ಅನುಕ್ರಮಿಷ್ಯತಿ. ನಿಮ್ಮಲ್ಲೇ ಭಗವಂತನ ಮೇಲೆ ಇರುವಂಥ ಶ್ರದ್ಧಾ ಈಗ ಎಲ್ಲರೊಳಗದ ಸ್ವಲ್ಪದ ಕೋಮಲದ. ಆ ಶ್ರದ್ಧಾ ಏನಾಗ್ತದೆ? ಗಟ್ಟಿ ಆಗ್ತದೆ. ಶ್ರದ್ಧಾ ಭಕ್ತಿ ರತಿರ್ ಅಂದ್ರೆ ಅಟ್ರಾಕ್ಷನ್. ಇವೆಲ್ಲ ಭಗವಂತನ ಮೇಲೆ ನಮ್ಗೆ ಬೆಳೀತಾ ಹೋಗ್ತದೆ. ಭಕ್ತರ ಸಂಘದಲ್ಲೇ ಕೂತ್ಕೊಂಡು ಕೇಳಬೇಕು. ಈಗ ಇವತ್ತಿನ ಶ್ಲೋಕ ನೋಡೋಣ. ಈಗ ಅನುವಾದ ಇನ್ನು ಇದು ಯಾರು ಹೇಳಲಿಕ್ಕತ್ತಾರೆ ಈ ಶ್ಲೋಕ ಇವತ್ತಿಂದ? ರೆಗ್ಯುಲರ್ ಕೇಳಲಿಕ್ಕತ್ತಿರಲ್ಲ, ಪ್ರತಿ ಯಾರು ಹೇಳಿದ್ದು ಈ ಶ್ಲೋಕ? 4 ಕುಮಾರರಲ್ಲ, ಸನಕ, ಸನಾತನ, ಸನಂದ ಮತ್ತು ಸನತ್ ಕುಮಾರ. ಅವರು ಇದನ್ನು ಹೇಳಲಿಕ್ಕತ್ತಾರೆ. ಯಾರಿಗೆ ಹೇಳಲಿಕ್ಕತ್ತಾರ? ಭಗವಂತಿಗೆ ಹೇಳಲಿಕ್ಕತ್ತಾರ. ಅವರು ಜಯ ವಿಜಯ ಒಳಗೆ ಹೋಗ್ತಾ ಇರುವಾಗ, ಜಯ ವಿಜಯ್ ಅವರು ಒಳಗೆ ಹೋಗ್ತಾ ಇರಲಿಲ್ಲ, 4 ಕುಮಾರ ಒಳಗೆ ಹೋಗುವಾಗ ಜಯ ವಿಜಯ್ ಅವ್ರನ್ನ ದ್ವಾರಪಾಲಕರು ತಡೆದಿದ್ದಕ್ಕೆ ಅವರಿಗೆ ಕೋಪ ಬಂತು. ಅವರು ಶಾಪ ಹಾಕಿದ್ರು. ಅಷ್ಟರಲ್ಲಿ ಭಗವಂತ ಅಲ್ಲಿ ದ್ವಾರಕ್ಕೆ ಬಂದು ಅವ್ರ ಪರವಾಗಿ ಭಗವಂತನಿಗೆ ಕ್ಷಮ ಕೇಳ್ಕೊಳ್ಳಿಕ್ಕೆ. ಈ ಮಕ್ಕಳು ಏನಾದ್ರು ತಪ್ಪು ಮಾಡಿದ್ರೆ ಏನು ಮಾಡ್ತೀವಿ ನಾವು? ಬಿಟ್ಬಿಡ್ರಪ್ಪ, ಕ್ಷಮಸ್ರಿ. ನಾವು ತಂದೆ ಆಗಿ ಗಾರ್ಡನ್ ಆಗಿ ಹೋಗಿ ಹೇಳಿಬಿಡ್ತೀವಿ. ಅದ್ರಂಗೆ ಗುರುಗಳು ಏನಾದ್ರು ತಪ್ಪು ಮಾಡಿದ್ರೆ, ಆ ಶಿಷ್ಯಂದ್ರೆ ಏನಾದ್ರು ತಪ್ಪು ಮಾಡಿದ್ರೆ ಗುರುಗಳು ಅವ್ರ ಪರವಾಗಿ ಕ್ಷಮ ಕೇಳ್ಕೊಳ್ಳಿ. ಒಂದು ಸರಿ ಪ್ರೂಪಾದ ಹಿಂಗೆ ಮಾಡ್ಯಾರ. ಯಾರೋ ಒಬ್ಬರು ಬಂದು ಪ್ರೂಪಾದ ಮುಂದೆ ಕಂಪ್ಲೇಂಟ್ ಮಾಡ್ತಾರೆ. ಒಬ್ಬರು ಯಾರೋ ಶಿಷ್ಯ ಬಗ್ಗೆ ಅವರು ಹಿಂಗೆ ಏನೇನೋ. ಆ್ಯಕ್ಚುಲಿ ಆ ಶಿಷ್ಯಂದು ಏನೂ ತಪ್ಪಿಲ್ಲ. ಅವ್ರಿಗೇನಿರ್ತದೆ, ಎಸ್ಪೆಷಲಿ ಫುಲ್ ಟೈಮ್ ಡ್ಯೂಟೀಸ್ಗೆ ಎಲ್ಲ ಹೊರಗಿನ ಜನ ಜೊತೆಗೆ ಮಿಕ್ಸ್ ಆಗೋದಿಲ್ಲ. ಅವರು ಒಂದು ಒಳಗೆ ಒಂದು ಸಿಸ್ಟಮ್ ಇರ್ತದಲ್ಲಿ.
ಈ ಹೊರಗಿನವ್ರ ಜೋಡಿ ಭಾಳ ಮಿಕ್ಸ್ ಮಾಡ್ಲಿಕ್ಕೆ ಬಿಟ್ಟರೆ ಮೈಂಡ್ ಪೊಲ್ಯೂಟ್ ಆಗೋ ಸಂಭವ ಇರ್ತದೆ. ಅದಕ್ಕೆ ಅವರು ಸ್ವಲ್ಪ ರಿಸ್ಟ್ರಿಕ್ಟೆಡೇ ಇರ್ತಾರೆ. ಏನು ರೀ ಮಾತಾಡ್ಸೋದಿಲ್ಲ ಅವ್ರು ನಮ್ಮನ್ನು ಅಂತಾರೆ. ಅವ್ರಿಗೆ ಬರೋಬ್ಬರದ ಹಂಗೆ ಇರಬೇಕು. ಅವರು ಹೊರಗೆ ಬಂದು ಎಲ್ಲರ ಜೋಡಿ ಮಿಕ್ಸ್ ಆಗ್ಲಿಕ್ಕತ್ರ ಅದು ಅವ್ರಿಗೆ ಡೇಂಜರ್ ಅದು. ಅದು ನಮಗೆ ತಿಳಿದು ಬರೋಂಗಿಲ್ಲ. ಏನು ರೀ ಮಾತಾಡ್ಸಂಗಿಲ್ಲ ಗುಡಿಗೆ ಹೋದ್ರೆ ನಾವಂತೀವಿ. ನಮ್ಮದು ತಪ್ಪು ಅವ್ರದಲ್ಲಿ ನಮ್ಮದೇ ಅದು. ನಾವು ಎಲ್ಲೆಲ್ಲೆಲ್ಲೆಲ್ಲೋ ಅಡ್ಡಾಡಿ ಬಂದಿರ್ತೀವಿ. ನಮ್ದು ಏನಾದರೂ ಅವ್ರಿಗೆ ಕೆಟ್ಟದ್ದು ಅವ್ರಿಗೆ ಹೋಗಬಾರ್ದು ಅನ್ನೋದಕ್ಕೆ ಅವ್ರು ಅವಾಯ್ಡ್ ಮಾಡ್ತಿರ್ತಾರೆ. ಭಕ್ತರ ತಪ್ಪಲ್ಲ. ಈ ರೀತಿ ಯಾರು ಬಂದು ಪ್ರಭುಪಾದವ್ರ ಮುಂದೆ ಇಂತಿಂಥ ಭಕ್ತರ ಬಗ್ಗೆ ಏನೋ ಇಂಥ ಕಂಪ್ಲೇಂಟ್ ಮಾಡ್ತಾರೆ. ಪ್ರಭುಪಾದ ಅದಕ್ಕೆ ಏನು ಹೇಳ್ತಾರೆ, ಆನ್ ದೇರ್ ಬಿಹಾಫ್ ಐ ಆಸ್ಕ್ ಯು ಪ್ಲೀಸ್ ಎಕ್ಸ್ಕ್ಯೂಸ್ ದೆಮ್ ಅಂತ ಹೇಳ್ತಾರೆ. ಅವ್ರ ಪರವಾಗಿ ನಾನು ಕೇಳ್ಕೊಳ್ಳಿಕತ್ತೀನಿ, ಅವ್ರಿಗೆ ಕ್ಷಮಿಸ್ಬಿಡ್ರಿ ಅಂತ. ಆ್ಯಕ್ಚುಲಿ ಏನೂ ತಪ್ಪಿಲ್ಲ. ಆದರೆ ಪ್ರಭುಪಾದವ್ರಿಗೆ ಸಂಭಾಳಿಸ್ಲಿಕ್ಕೆ ಈ ರೀತಿ ಹೇಳ್ತಾರೆ. ಅವ್ರೇನೋ ಮಾಡಿತ್ತು, ನಾನು ನಾನು ಕೇಳ್ಕೊತೀನಿ ಅಂತ ಪ್ರಭುಪಾದ ಹೇಳ್ತಾರೆ. ಈ ರೀತಿ ಇಲ್ಲಿ ಭಗವಂತನೇ ಬಂದು ಆ ಕುಮಾರರಿಗೆ ಏನಾದರೂ ಅವ್ರು ತಪ್ಪು ಮಾಡಿದ್ರೆ ಕ್ಷಮಿಸ್ರಿ ನನಗೆ ಅಂತ ಭಗವಂತ ಹೇಳಲಿಕ್ಕೆ ತಾನೆ. ಇದು ಕೇಳಿ ಅವ್ರಿಗೆ ಆಶ್ಚರ್ಯ ಅನ್ನಿಸ್ಬಿಡುತ್ತೆ. ಭಗವಂತನೇ ನಾವೇನಾರು ನಿಮ್ಗೆ ಉಪಕಾರ ಮಾಡಿವ, ಏನು ಮಾಡಿ ನಮಗೆ ನೀವು ಕ್ಷಮ ಕೇಳ್ಕೊಳ್ಳಿಕತ್ತೆಯಲ್ಲ ಅಂತ ಹೇಳಿ ಅನೇಕ ವಿಷಯ ಹೇಳ್ತಾ ಬಂದಿದ್ದಾರೆ. ಇವತ್ತಿನ ಈ ಶ್ಲೋಕದಲ್ಲಿ ಒಂದು ಭಾಳ ಸುಂದರ ಉದಾಹರಣೆ ಕೊಟ್ಟು ತಿಳಿಸ್ತಾ ಇದ್ದಾರೆ. ಒಂದೇದು ದಿ ಗಾಡೆಸ್ ಆಫ್ ಫಾರ್ಚೂನ್. ಯಾರಿದು? ಲಕ್ಷ್ಮೀ. ಎಲ್ಲರೂ ಲಕ್ಷ್ಮಿ ಬೇಕಂತೀವಲ್ಲ, ಭಾಗ್ಯದ ಲಕ್ಷ್ಮಿ ಬಾರಮ್ಮ ಎಲ್ಲರೂ ಹಾಡ್ತಾರೆ. ಆ್ಯಕ್ಚುಲಿ ಇದು ಭಾಗ್ಯದ ಲಕ್ಷ್ಮಿ ಅಂದ್ರೆ ಏನು ಅರ್ಥ? ಈಗ ಇದೆಲ್ಲರೂ ತಿಳ್ಕೊಂಡ ರೊಕ್ಕ ಅಂತೇಳಿ. ಅದು ರೊಕ್ಕದ ಲಕ್ಷ್ಮಿ ಅಲ್ಲ. ಧನಲಕ್ಷ್ಮಿ ಬೇರೆ, ಇದು ಭಾಗ್ಯದ ಲಕ್ಷ್ಮಿ ಬೇರೆ. ಆ್ಯಕ್ಚುಲಿ ಏನು ಭಾಗ್ಯ ಅದ? ಚೈತನ್ಯ ಚರಿತಾಮೃತ ಹೇಳ್ತದೆ, ಬ್ರಹ್ಮಾಂಡ ಭ್ರಮಿತೆ ಮುಂದೇನು ಹೇಳ್ತದೆ, ಕೋನ ಭಾಗ್ಯವಾನ್ ಜೀವ. ಯಾರು ಭಾಗ್ಯವಂತರಿದ್ದಾರೆ ಅವ್ರಿಗೇನು ಸಿಗ್ತದೆ? ಗುರು ಕೃಷ್ಣ ಪ್ರಸಾದೆ ಪಾಯ್ ಭಕ್ತಿಲತಾ ಬೀಜ ತಾತೆ ಕೃಷ್ಣ ಭಜೆ ಕರೇರ್ ಗುರುರ ಸೇವನ ಮಾಯಾಜಾಲ ಚೂಟೆ ಬಾಯರೆ ಕೃಷ್ಣರ ಚರಣ. ಯಾರು ಭಾಗ್ಯವಂತರಿದ್ದಾರೆ ಅವರಿಗೆ ಭಕ್ತಿಲತಾ ಬೀಜ ಸಿಗ್ತದೆ. ಭಾರಿ ಸಂಪತ್ತು ಸಿಗ್ತದೆ ಅಂತ ಹೇಳಿಲ್ಲ. ಇರ್ಬೋದು, ಸಂಪತ್ತು ಬಂದರೂ ಬರ್ಬೋದು. ಆ್ಯಕ್ಚುಲಿ ಯಾವುದು ಭಾಗ್ಯ ಅದ? ಇದೇ ಭಕ್ತಿ ಸಿಗೋದು ಭಾಗ್ಯ, ಖರೆ ಭಾಗ್ಯ ಇದೆ. ಖರೆ ಭಾಗ್ಯವಂತರಿ. ಬ್ರಹ್ಮಾಂಡ ಭ್ರಮಿತೆ ಅರ್ಥ ಏನಾಗ್ತದೆ? ಕೋಟಿ ಕೋಟಿ ಬ್ರಹ್ಮಾಂಡವ. ಒಂದು ಸರಿ ಚೈತನ್ಯ ಮಹಾಪ್ರಭು ಮುಂದೆ ಒಬ್ಬ ಶಿಷ್ಯ ಹೇಳ್ತಾನೆ, ಚೈತನ್ಯ ಮಹಾಪ್ರಭುವರೇ, ಇಷ್ಟೆಲ್ಲ ಜನ ಇದ್ದಾರೆ, ಅವ್ರು ಅಷ್ಟು ಪಾಪ ನನಗೆ ಕೊಟ್ಟು ಬಿಡ್ರಿ. ಅವ್ರು ಮಾಡಿದ್ದು ಪಾಪ ಅಷ್ಟು ನನಗೆ ಕೊಟ್ಟು ಅವ್ರಿಗೆಲ್ಲರಿಗೂ ಮೋಕ್ಷ ಕೊಟ್ಟು ಬಿಡ್ರಿ ಅಂತ. ಯಾರು ಕೇಳ್ತಾರೆ ಹಿಂಗೆ? ನಾವು ಒಬ್ಬರು ಹೆಂಗೋ ಪಾರಾದ್ರೆ ಸಾಕಂತಿರ್ತೀವಿ. ಅವೇ ಸಾಯ್ಲಿ ಬಿಡ್ರಿ ಅವ್ರ ತೊಗೊಂಡು ನಮ್ಗೇನು ಮಾಡೋದು, ನಾವು ಪಾರಾಗ್ಬಿಡೋದು ನಮ್ಮ ವಿಚಾರ. ಆದ್ರೆ ವೈಷ್ಣವರ ವಿಚಾರ ಹೆಂಗಿರುತ್ತೆ ಹೇಳಿ, ಹೆಂಗೆ ಕಾಣುತ್ತೆ ನೋಡ್ರಿ. ಅವ್ರದ್ದು ಕರ್ಮ ಎಲ್ಲ ನನಗೆ ಕೊಟ್ಟು ನಾನು ಒಬ್ಬನೇ ಇಲ್ಲಿ ಒದ್ದಾಡ್ತೀನಿ, ಅವ್ರಿಗೆಲ್ಲ ಮೋಕ್ಷ ಕೊಟ್ಟರು. ಆವಾಗ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಆ ಭಕ್ತನ ಮಾತು ಕೇಳಿ ನನ್ನ ಶರೀರ ಇದು ನಂದಲ್ಲ, ಈಗ ನಿಂದ ಆತ ಅಂದ್ಬಿಡ್ತಾರೆ. ಚೈತನ್ಯ, ನಂದು ಶರೀರ ಇದು ನಂದಲ್ಲ, ನಿಂದ ಆಗಿಬಿಡ್ತೀನಿ ಅಂದರೆ ನಾನೇನು ಇಂಥ ವಿಚಾರದಿಂದ ಕೇಳಿ ಐ ಆಮ್ ರಿಯಲಿ ಸೋಲ್ಡ್ ಔಟ್ ಅಂತ ಅರ್ಥ ಆಯ್ತು. ಆಮೇಲೆ ಭಗವಂತ ಹೇಳ್ತಾರೆ ಚೈತನ್ಯ ಮಹಾಪ್ರಭು, ಇದು ಒಂದೇ ಬ್ರಹ್ಮಾಂಡ, ಒಂದೇ ಲೋಕಿಲ್ಲ, ಕೋಟಿ ಕೋಟಿ ಬ್ರಹ್ಮಾಂಡವ. ಒಂದು ಉದಾಹರಣೆ ಕೊಡ್ತಾರೆ. ಸಾಸಿವೆ ಕಾಳದ್ದು ಒಂದು ಚೀಲ ಇತ್ತಂದ್ರೆ, ಸಾಸಿವೆ ಕಾಳು ಎಷ್ಟಿರ್ತಾವೆ? ಹಿಂಗಿರ್ತಾವೆ. ಅದ್ರ ಚೀಲ ಇದ್ರೆ ಎಣಿಸ್ಲಿಕ್ಕೆ ಬರ್ತದೆ? ಇಲ್ಲ. ಅಷ್ಟು ಬ್ರಹ್ಮಾಂಡವ ಅನ್ಲಿಕ್ಕತ್ತಾರ. ಈಗ ಅಷ್ಟು ಬ್ರಹ್ಮಾಂಡದಲ್ಲಿ ಜೀವರಾಶಿ ಎಷ್ಟವ? ಅಸಂಖ್ಯ. ಬ್ರಹ್ಮಾಂಡ ಇಷ್ಟು ಅನ್ಲಿಕ್ಕತ್ತಾರ, ಇನ್ನು ಜೀವರಾಶಿ ಎಷ್ಟವ? ಯಾರಿಗೂ ಕಲ್ಪನಾ ಮಾಡಲಿಕ್ಕೆ ಶಕ್ಕಿಲ್ಲ. ಇಂಥ ಜೀವ ಯಾವ ಭ್ರಮಣ ಮಾಡುತ್ತಾ ಇದೆ, ಒಂದು ಬ್ರಹ್ಮಾಂಡದಿಂದ ಇನ್ನೊಂದು ಬ್ರಹ್ಮಾಂಡ. ನಾವೆಲ್ಲ ಆ್ಯಕ್ಚುಲಿ ಏನಿದ್ದೀವಿ, ಹಿಂಗೇ ಸುತ್ತಾಡ್ತಾ ಇದ್ದವ್ರು ನಾವು. ಬ್ರಹ್ಮಾಂಡ ಭ್ರಮಿತೆ. ಹಿಂಗೆ ಈ ಬ್ರಹ್ಮಾಂಡ, ಈ ಶರೀರ ಬಿಟ್ವಿ ಮತ್ತೊಂದು ಶರೀರ, ಮತ್ತೊಂದು ಯೋನಿ, ಮತ್ತೊಂದು ಬ್ರಹ್ಮಾಂಡ. ಈ ರೀತಿ ಸತತವಾಗಿ ಜೀವ ಭ್ರಮಣ ಮಾಡುತ್ತಾ ಇದೆ. ಬ್ರಹ್ಮಾಂಡ ಭ್ರಮಿತೆ. ಈ ಭ್ರಮಣ ಮಾಡುವಂಥ ಜೀವ ಒಳಗೆ ಕೋನ ಭಾಗ್ಯವಾನ್ ಜೀವ. ಯಾರ ಕರೆ ಭಾಗ್ಯವಂತರಿದ್ದಾರೆ ಅವ್ರಿಗೇನು ಸಿಗ್ತದೆ? ಗುರು ಕೃಷ್ಣ ಪ್ರಸಾದೇ ಪಾಯೆ. ಗುರು ಮತ್ತು ಕೃಷ್ಣ ಎರಡೂ ಹೇಳಲಿಕ್ಕತ್ತಾರೆ, ಬರೇ ಕೃಷ್ಣ ಅಂದಿಲ್ಲ, ಗುರು ಮತ್ತು ಕೃಷ್ಣ. ಯಾಕೆ ಈ ರೀತಿ? ಬರೇ ಕೃಷ್ಣ ಕೃಪಾ ಅನ್ಬೋದೈತಲ್ಲ, ಗುರು ಕೃಷ್ಣ ಪ್ರಸಾದೇ ಪಾಯೆ. ಅದು ರೂಪಾದ ಹೇಳ್ತಾರೆ. ಯಾಕೆ? ಕೃಷ್ಣನ ಕೃಪೆ ಅಂದರೆ ಭಗವದ್ಗೀತಾ. ಅದನ್ನು ತಿಳಿಸ್ಕೊಡೋರು ಯಾರು? ಗುರುಗಳಲ್ಲ. ಅದೇ ಗುರು ಕೃಪಾ. ಇಲ್ಲಿ ಬರೇ ಭಗವದ್ಗೀತೆ ಹಿಡ್ಕೊಂಡು ಕೂತ್ರೆ ಏನು ತಿಳಿತದೆ? ನಾವು
ಏನೂ ತಿಳ್ಕೊಳ್ಳಿಕ್ಕೆ ಸಿಕ್ಕಿಲ್ಲ. ಬರೀ ಭಾಗವತದ ಶ್ಲೋಕ ಸಿಕ್ಕರೆ ಏನಾಗ್ತದೆ? ಇನ್ನೂ ತಿಳ್ಕೊಳ್ಳಿಕ್ಕೆ ರೂಪಾದ ಪ್ರತಿ ಶಬ್ದಕ್ಕೆ ಅರ್ಥ, ಅನುವಾದ, ಭಾವಾರ್ಥ, ಮತ್ತು ಅವರು ಎಷ್ಟು ಪ್ರವಚನ. ಇದು ಗುರು ಕೃಪಾ. ಅದಕ್ಕೆ ಗುರು ಕೃಷ್ಣ ಪ್ರಸಾದೇ ಪಾಯೆ ಭಕ್ತಿ ಲತಾ ಬೀಜ. ಅವರಿಗೆ ಭಕ್ತಿ ಲತಾ ಬೀಜ ಸಿಗ್ತದೆ. ಆಮೇಲೆ ಏನು ಹೇಳುತ್ತೆ? ತಾತೆ ಕೃಷ್ಣ ಭಜೆ, ಕೃಷ್ಣನ ಸೇವೆ, ಕರೆ ಗುರುರ ಸೇವನ, ಗುರುಗಳ ಸೇವೆ, ಕೃಷ್ಣನ ಸೇವೆ ಮಾಡ್ತಾ ಹೋಗ್ಬೇಕು. ತಾತೆ ಕೃಷ್ಣ ಭಜೆ, ಕರೆ ಗುರುರ ಸೇವೆ. ಆಮೇಲೆ ಮಾಯಾಜಾಲ ಚೂಟೆ. ಮಾಯಾದಾಗೇನು ಸಿಕ್ಕಿಬಿದ್ದೀವಿ ಈಗ? ಈ ಮಾಯಾ ನೆಟ್ವರ್ಕಿಂದ ಹೊರಗೆ ಮಾಯಾಜಾಲ ಚೂಟೆ, ಪಾಯರೆ ಕೃಷ್ಣರ ಚರಣ, ಅರ್ಥ ಮೋಕ್ಷ ಸಿಕ್ಕಿಬಿಡುತ್ತದೆ. ಭವಬಂಧನದಿಂದ ಮುಕ್ತರಾಗುತ್ತೆ. ಇದು ಖರೆ ಭಾಗ್ಯ. ಧನಲಕ್ಷ್ಮಿ ಅಲ್ಲ, ಇದು ಭಾಗ್ಯಲಕ್ಷ್ಮಿ ಹೇಳಲಿಕ್ಕತ್ತಾರೆ. ಅದಕ್ಕೆ ಇದು ದಾಸರು ಒಂದು ಯಾವುದೋ ಹಾಡದಲ್ಲಿ ಹೇಳ್ತಾರೆ, ರಾಜರಿಗೆ ನಮ್ಮ ಭಾಗ್ಯ ನಾರಾಯಣ, ನಿನ್ನ ಭಾಗ್ಯ ಲಕ್ಷ್ಮಿ ಅಂತ ಹೇಳ್ತಾರೆ. ಲಕ್ಷ್ಮಿ ಅಂದರೆ ರೊಕ್ಕ ಅಂತ ಹೇಳಲಿಕ್ಕತ್ತಾರೆ. ಇದು ನಮ್ಮ ಭಾಗ್ಯ ನಾರಾಯಣ, ಇದು ಖರೆ ಭಾಗ್ಯ, ರಿಯಲ್ ಫಾರ್ಚೂನ್. ಅದಕ್ಕೆ ದಿ ಗಾಡೆಸ್ ಆಫ್ ಫಾರ್ಚೂನ್ ಲಕ್ಷ್ಮಿ. ಲಕ್ಷ್ಮಿ ಶಬ್ದಕ್ಕೆ ಏನು ಅರ್ಥ ಆಗ್ತದೆ? ಹಿಂಗೆ ಕೇಳಿದ್ದೆ. ಲಕ್ಷ್ಮಿ ಅಂದ್ರೆ ಎಲ್ಲ ಲಕ್ಷ್ಯ ಉಳ್ಳವು. ಲಕ್ಷ್ಯ ಎಲ್ಲ ಚಲೋ ಕ್ವಾಲಿಟೀಸ್ ಇರೋರಿಗೆ ಲಕ್ಷ್ಮಿ ಅಂತಾರೆ. ಇನ್ನೊಂದು ಹಿಂಗೆ ಕೇಳಿದ್ದ ಮಹಾಲಕ್ಷ್ಮಿನೂ ಅಂತಾರೆ. ಇದು ಮಹಾಶಬ್ದಕ್ಕೆ ಏನು ಅರ್ಥ ಅಂದ್ರೆ ಸ್ವಲ್ಪ ಕಡಿಮೆ ಅಂತ ಹೇಳಿಕತ್ತಾರೆ. ಮಹಾ ಅಂದರೆ ಜಾಸ್ತಿ ಅಲ್ಲ, ಸ್ವಲ್ಪ ಕಡಿಮೆ. ಯಾರಿಗಿನ್ನ ಸ್ವಲ್ಪ ಕಡಿಮೆ? ಆ ಕೃಷ್ಣನ್ಕಿನ್ನ ಸ್ವಲ್ಪ ಕಡಿಮೆ. ಆ ಕೃಷ್ಣಗೆ ಲಕ್ಷ್ಮಿಗೆ ಹೋಲಿಸೋದಲ್ಲ, ಕೃಷ್ಣಂದೇ ಮೋಹಿನಿ ಮೂರ್ತಿ. ಕೃಷ್ಣ ಮೋಹಿನಿ ಆಗಿಬಿಟ್ಟಲ್ಲ, ಸಮುದ್ರ ಮಂಥನ ಆಗ್ಬೇಕಾರೆ ಮೋಹಿನಿ ಅವತಾರ. ಆ ಮೋಹಿನಿ ಅಷ್ಟು ಚಂದ ಅಲ್ಲ ಅಂತ ಕೃಷ್ಣನೇ ಮೋಹಿನಿ ಆಗಿಬಿಟ್ಟಲ್ಲ. ಆ ಮೋಹಿನಿಗಿನ್ನೂ ಸ್ವಲ್ಪ ಕಡಿಮೆ ಅಂತ ಹಿಂಗೆ ಅರ್ಥ ಹೇಳ್ತಾರೆ. ಅದಕ್ಕೆ ದಿ ಗಾಡೆಸ್ ಆಫ್ ಫಾರ್ಚೂನ್ ಲಕ್ಷ್ಮಿ. ದ ಡಸ್ಟ್ ಆಫ್ ಹೂಸ್ ಫೀಟ್, ಲಕ್ಷ್ಮೀದ ಪಾದದಾಗಿದ್ದಿರುವಂಥ ರೇಣು ಅಂದರೆ ಡಸ್ಟ್ ಪಾರ್ಟಿಕಲ್, ಈಸ್ ಬೋರ್ನ್ ಆನ್ ದಿ ಹೆಡ್ ಬೈ ಅದರ್ಸ್. ತಲೆ ಮೇಲೆ ಹಾಕೋತಾರಲ್ಲ, ವೇಟ್ಸ್ ಅಪಾನ್ ಯು. ಅಂಥ ಲಕ್ಷ್ಮಿ ನಿಮ್ಮ ಸೇವೆಗೆ ಕಾಯ್ತಾ ಇದ್ದಾಳೆ. ಯಾರ್ದ ಪಾದದಾಗಿಂದ ಧೂಳ ರೇಣು ಎಲ್ಲರೂ ತಲೆ ಮೇಲೆ ಹಾಕೋಬೇಕಂತಾರ, ಅಂಥ ಲಕ್ಷ್ಮಿ ನಿಮ್ಮ ಸೇವೆಗೆ ಕಾಯ್ತಾ ಇದ್ದ ಅಲ್ಲ. ಇದು ಬ್ರಹ್ಮ ಸಂಹಿತಾದಾಗೇನು ಬರ್ತದೆ? ಚಿಂತಾಮಣಿ ಪ್ರಕರ ಸತ್ಮಶು ಕಲ್ಪವೃಕ್ಷ ಲಕ್ಷಾವೃತೇಶ ಸುರಬೀರ ವಿಪಾಲಯಂತಂ. ಮುಂದ ಲಕ್ಷ್ಮೀ ಸಹಸ್ರಶತ ಸಂಭ್ರಮ ಸೇವೆಮಾನ. ಒಂದು ಲಕ್ಷ್ಮಿ ಅಲ್ಲ, ಎಷ್ಟು ಹೇಳಲಿಕ್ಕತ್ತಾರ? ಸಹಸ್ರ, ಸಾವಿರ, ಶತ ಅಂದರೆ 100, ಹಂಡ್ರೆಡ್ಸ್ ಆ್ಯಂಡ್ ಥೌಸಂಡ್ಸ್ ಆಫ್ ಲಕ್ಷ್ಮಿ ಏನು ಮಾಡ್ಲಿಕ್ಕತ್ತಾರ? ಕಾಯ್ಲಿಕ್ಕತ್ತಾರ ಅಂತ ಕೃಷ್ಣನ ಸಲುವಾಗಿ. ಹೆಂಗ? ಲಕ್ಷ್ಮೀ ಸಹಸ್ರಶತ ಸಂಭ್ರಮ ಸೇವೆಮಾನ. ಆ ಭಗವಂತನ ಸೇವೆ ಮಾಡ್ತಾರೆ. ಹೆಂಗೆ ಮಾಡ್ತಾರೆ? ಸಂಭ್ರಮದಿಂದ. ಈ ಸಂಭ್ರಮ ಅರ್ಥ ಏನಾಗ್ತದೆ ಈಗ? ಸಂಭ್ರಮ ಸೇವೆ, ಅದು ರೂಪಾದವರೇ ಅರ್ಥ ಹೇಳ್ತಾರೆ. ಸಂಭ್ರಮ ಒಂದು ಉದಾಹರಣೆ ಕೊಟ್ಟು ತಿಳಿಸ್ತಾರೆ. ಒಂದು ಸರಿ ರುಕ್ಮಿಣಿ ಕೃಷ್ಣ ಕುತ್ಕೊಂಡು ಮಾತಾಡ್ತಾ ಇದ್ರು. ಗಂಡ ಹೆಂಡತಿ ಮಾತಾಡ್ತಿರ್ತಾರಲ್ಲ, ಒಮ್ಮೊಮ್ಮೆ ಗಂಡ ಹೆಂಡ್ತಿಗೆ ಸುಮ್ಮನೆ ಹಂಗೆ ಕಾಡ್ತಾನೆ, ಏನಾದರೂ ಒಂದು ಹೇಳಿ ಕಾಡ್ತಾರೆ. ಇದು ಆ್ಯಕ್ಚುಲಿ ಕೃಷ್ಣನಲ್ಲೇ ಒರಿಜಿನಲ್. ಅದೆಲ್ಲ ನಕಲು ಮಾಡ್ಲಿಕ್ಕತ್ತೀವಿ ನಾವಿಲ್ಲಿ. ಇಲ್ಲೆಲ್ಲ ನಾವೇನು ಮಾಡ್ಲಿಕ್ಕತ್ತೀವಿ? ಇಮಿಟೇಟ್ ಮಾಡ್ಲಿಕ್ಕತ್ತೀವಿ. ಅದು ಭಗವಂತನಲ್ಲೇ ಅದಿರುವುದೆಲ್ಲ. ಆ ಕೃಷ್ಣ ಮತ್ತು ರುಕ್ಮಿಣಿ ಕೂತ್ಕೊಂಡು ಕೃಷ್ಣ ರುಕ್ಮಿಣಿಗೆ ಸುಮ್ಮನೆ ಹಂಗೆ ಚೇಷ್ಟೆ ಮಾಡ್ತಾ ಕಾಡ್ಲಿಕ್ಕತ್ತಿದ್ದ. ಆವಾಗ ಕೃಷ್ಣ ಹೇಳಿದ ಅಂತ ರುಕ್ಮಿಣಿಗೆ, ನಿನ್ನ ಮದುವೆ ಶಿಶುಪಾಲ್ ಜೊತೆ ಆಗಿದ್ರೆ ಭಾಳ ಚಲೋ ಆಗಿತ್ತಲ್ಲ ಅಂತ ಅಂದ್ಬಿಟ್ಟು. ಶಿಶುಪಾಲ್ ಜೊತೆ ಆಗೋದಿತ್ತು ಗೊತ್ತಿಲ್ಲ ರುಕ್ಮಿಣಿದು. ಅಲ್ಲಿ ಬಂದು ಯಾರು ಹರಣ ಮಾಡ್ಕೊಂಡು ಹೋಗ್ಬಿಟ್ರೆ ಕೃಷ್ಣನೇ ಬಂದು ಹರಣ ಮಾಡ್ಕೊಂಡು ಹೋದ. ಯಾರು ಹೇಳಿದ್ರು ಹರಣ ಮಾಡ್ಕೊಂಡು ಹೋಗ್ಲಿಕ್ಕೆ? ಆ ರುಕ್ಮಿಣಿನೇ ಪತ್ರ ಬರೆದು ಕಳಿಸ್ಯಾಳ. ಇದು ಫಸ್ಟ್ ಲವ್ ಲೆಟರ್ ಇದು. ಆಮೇಲೆ ಎಲ್ಲರೂ ಬರೀಲಿಕ್ಕೆ ಶುರು ಮಾಡಿದ್ರು. ಪತ್ರ ಬರೆದು ಕಳಿಸ್ತಾಳೆ ಒಬ್ಬ ಬ್ರಾಹ್ಮಣನ ಕೈಯಲ್ಲಿ. ಹೋಗಿದ್ದೀನಿ ತಕ್ಷಣ ಕೃಷ್ಣನ ಕಡೆ ಕೊಡು. ಕೃಷ್ಣ ಅದನ್ನು ಪತ್ರ ನೋಡಿದ ತಕ್ಷಣ ಇಮಿಡಿಯೇಟ್ಲಿ ಬಂದ. ಆ ಬರೋಬ್ಬರ ಆ ಮದುವೆ ಸಮಯ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಇತ್ತು, ಎಲ್ಲೋ ಹೋಗ್ತಾಯಿತ್ತು. ರುಕ್ಮಿಣಿನ ಬಂದು ಹರಣ ಮಾಡ್ಕೊಂಡು. ಇದು ಫಸ್ಟ್ ಮ್ಯಾರೇಜ್ ಕೃಷ್ಣಂದಿದೆ. ಮೊದಲೇ ಲಗ್ನನ ಹಿಂಗೆ ಮಾಡ್ಯಾನ ಕೃಷ್ಣ. ಕಿಡ್ನ್ಯಾಪ್ ಮಾಡ್ಕೊಂಡು ತೊಗೊಂಡು ಹೋಗಿ ಅಗೇನ್ಸ್ಟ್ ಹರ್ ವಿಲ್ಲಲ್ಲ, ಆಕಿನೇ ಸ್ವತಃ ಹೇಳಿ. ಮತ್ತು ರುಕ್ಮಿಣಿ ಯಾರಕ್ಕೆ? ಲಕ್ಷ್ಮಿನೇ. ಲಕ್ಷ್ಮಿ ಯಾರ ಜೊತೆ ಮದುವೆ ಆಗ್ತದ? ಯಾರ ಜೊತೆ ಆಗೋದಿಲ್ಲ. ಸಮುದ್ರ ಮಂಥನ ಆದಾಗೂ ಲಕ್ಷ್ಮಿ ಬಂದಲ್ಲೇ.
ಸಮುದ್ರ ಮಂಥನಾದಾಗ ಅನೇಕ ವರ್ಷ ಅದರ ಲಕ್ಷ್ಮಿನೂ ಬರ್ತಾಳೆ. ಬಂದಾಗ ಕೈಯಲ್ಲಿ ವರಮಾಲೆ ಹಿಡ್ಕೊಂಡು ಬಂದಾಳೆ. ಎಲ್ಲ ದೇವತೆಗಳು ನೋಡ್ಲಿಕ್ಕತ್ತಾರ, ನನಗೆ ಹಾಕ್ತಾಳೆ ಅಂಥೇಳಿ ಎಲ್ಲರೂ ರೆಡಿ ಕೂತಾರೆ. ಈ ಕಡೆ ಅಸುರರು ನನಗೆ ಹಾಕ್ತಾಳೆ ಅಂತ ಆಕಿ ಅವ್ರು ಕಾಯ್ಲಿಕ್ಕತ್ತಾಳೆ. ಯಾರಿಗೂ ಸರಳ ಬಂದು ಭಗವಂತಗೆ ಹಾಕಿಬಿಟ್ಲ. ಅರ್ಥ ಅಲ್ಲೇ ತೋರಿಸ್ಲಿಕ್ಕತ್ತಾಳೆ. ಎಲ್ಲರೊಳಗೂ ಏನಾರು ದೋಷ ಅದ, ಯಾರೊಳಗೆ ಏನೂ ದೋಷ ಇಲ್ಲ, ಆ ಭಗವಂತನಲ್ಲಿ ಯಾವ ದೋಷ ಇಲ್ಲ. ಇದು ಉದಾಹರಣೆ ಕೊಡ್ತಾರೆ. ಅದರಂಗ ಲಕ್ಷ್ಮಿ ಆ ಭಗವಂತನ ಸೇವೆ ಮಾಡ್ತಾ ಇದ್ದಾಳೆ. ಯಾವ ರೀತಿ ಸೇವೆ ಮಾಡ್ತಾಳೆ? ಹಂಡ್ರೆಡ್ಸ್ ಆ್ಯಂಡ್ ಥೌಸಂಡ್ಸ್. ಅರ್ಥ ಲಕ್ಷ್ಮಿ ಒಬ್ಬಕ್ಕಿನೇ ಅಷ್ಟು ರೂಪ ತೊಗೊಂಡ್ಬಿಡ್ತಾಳೆ. ದೇವಿ ಕೃಷ್ಣ ಮಯಿ ಪ್ರೋಕ್ತ ರಾಧಿಕಾ ಪರದೇವತ ಸರ್ವಲಕ್ಷ್ಮಿ ಮಯಿ ಸರ್ವ ಕಾಂತಿ ಸಂಮೋಹಿನಿ ಪರ. ರಾಧಾನೇ ಆದಿಲಕ್ಷ್ಮಿ. ಹೆಂಗೆ ಕೃಷ್ಣಿಗೆ ಏನಂತೀವಿ? ಆದಿಪುರುಷ. ರಾಧಾ ಆದಿಲಕ್ಷ್ಮಿ. ರಾಧಾನೇ ಅಷ್ಟು ರೂಪ ತಗೋತಾಳ ಅಂತ. ಎದಕ್ಕೆ? ಆ ಭಗವಂತನ ಸೇವೆ ಮಾಡಲಿಕ್ಕೆ. ಹೆಂಗೆ ಮಾಡ್ತಾಳೆ ಸೇವೆ? ಸಂಭ್ರಮದಿಂದ. ಅದೇ ಉದಾಹರಣೆ ಕೊಡ್ಲಿಕ್ಕತ್ತಿದೆ. ರುಕ್ಮಿಣಿ ಮತ್ತು ಕೃಷ್ಣ ಮಾತಾಡ್ತಾ ಇದ್ರು. ಅವಾಗ ಕೃಷ್ಣ ಏನು ಹೇಳಿದ? ನಿನ್ನ ಲಗ್ನ ಶಿಶುಪಾಲ್ ಜೊತೆ ಆಗಿದ್ರೆ ಚಲೋ ಆಗಿತ್ತಲ್ಲ ಅಂತ ಸುಮ್ಮನೆ ಚೇಷ್ಟೆ ಮಾಡ್ಲಿಕ್ಕತ್ತ. ರುಕ್ಮಿಣಿ ಅದನ್ನು ಕೇಳಿ ಆದಮೇಲೆ ಅಳ್ಳಿಕ್ಕೆ ಶುರು ಮಾಡಿಬಿಟ್ರು. ಏನು ಭಯ ಬಂದುಬಿಡುತ್ತಕ್ಕೀಗ, ಎಲ್ಲೇ ಕೃಷ್ಣ ನನ್ನ ಬಿಟ್ಟು ಹೋಗ್ತಾನ ಅಂತ ಭಯ ಬಂದ. ನಮಗೆಲ್ಲ ಏನು ಭಯ ಅದ? ಎಲ್ಲೇ ಲಕ್ಷ್ಮಿ ಹೋಗ್ತಾಳ ಅಂತಲ್ಲ. ಈಗೇನೋ ಒಂದು ಸ್ವಲ್ಪ ಅದ. ಈಗ ಎಲ್ಲಿ ಹೋಗ್ತದೆ ಲಕ್ಷ್ಮಿ, ಎಲ್ಲಿ ಹೋಗ್ತಾಳಂತ ನಮಗೆ ಭಯ. ಇನ್ನೂ ಒಂದು ಸುಮ್ಮನೆ ಒಂದು ಕೇಳಿದ್ದು ಹೇಳ್ತಾ ಇದ್ದೀನಿ, ಎಲ್ಲಿ ಓದಿದ್ದಲ್ಲ, ಇದಂಗೆ ಕೇಳಿದ್ದು. ಲಕ್ಷ್ಮಿ ಮತ್ತು ಲಕ್ಷ್ಮೀದ ಸಿಸ್ಟರ್ ಅಂತಾರೆ ಅಲಕ್ಷ್ಮಿ ಕೇಳಿರೇನಿದ್ದೀನಿ? ಲಕ್ಷ್ಮಿ ಅಲಕ್ಷ್ಮಿ ಅಂದ್ರೆ ಏನು ಅರ್ಥ ಆಗ್ತದೆ? ಏನು ಚಲೋ ಕ್ವಾಲಿಟೀಸ್ ಇಲ್ಲ, ದರಿದ್ರನ ಅಂತಾರೆ. ಲಕ್ಷ್ಮಿ ಅಲ್ಲ, ಅವರಿಬ್ಬರೊಳಗೆ ಸ್ಪರ್ಧೆ. ನಾನು ಚಂದಿದ್ದೀನಿ. ನಾರದು ಬಂದು ಕೇಳಿದ್ರು, ಯಾಕೆ ಜಗಳಾಡ್ಲಿಕ್ಕೆ? ಇಲ್ಲ, ಇದರಲ್ಲಿ ನೀವಿಬ್ಬರು, ನಾನು ಹೇಳ್ತೀನಿ, ನಾನು ಜಡ್ಜ್, ನಾನು ಚಂದ ನೀನು ಚಂದ ಅಂತ ನೀವು ಯಾಕೆ ಹೇಳ್ತಾರೆ? ನಾನು ಜಡ್ಜ್ ಮಾಡ್ತೀನಿ. ಇಬ್ಬರು ಹಿಂಗೆ ನಡೆದು ಬರ್ಬೇಕು, ನಡೆದು ಹೋಗ್ಬೇಕು. ಈ ಫ್ಯಾಷನ್ ಶೋದಾಗ ನಡೀತಾವ್ರೆ, ಹಿಂಗೆ ಬರೋದು ಹೋಗೋದು. ಹಂಗೆ ಲಕ್ಷ್ಮಿ ಮತ್ತು ಅಲಕ್ಷ್ಮಿಗೆ ಬರಲಿಕ್ಕೆ ಹೋಗ್ಲಿಕ್ಕೆ ಹೇಳಿ. ಇದರಲ್ಲಿ ಒಂದು ಅರ್ಥ ಅದ. ಈಗ ಕಡೆಗೆ ನಾರದ್ರು ಹೇಳ್ತಾರೆ, ಲಕ್ಷ್ಮಿ ನೀ ಬರುವಾಗ ಭಾಳ ಚಂದ ಕಾಣುತ್ತೆ, ಲಕ್ಷ್ಮಿ ಹೋಗುವಾಗ ಚಂದ ಕಾಣತ್ತದ. ಆ ದರಿದ್ರಾಗ ನೀವು ಹೋಗುವಾಗ ಭಾಳ ಚಂದ ಕಾಣುತ್ತೆ ಅಂತ ಹೇಳ್ತಾರೆ. ದರಿದ್ರ ಹೋಗ್ಲಿಕ್ಕತ್ತೆ ಅಂದ್ರೆ ಚಲೋ ಕಾಣುತ್ತೆ. ಹಿಂಗೆ ಲಕ್ಷ್ಮಿ ನಮ್ಮ ಹತ್ರ ಒಂದು ಸ್ವಲ್ಪ ಅದಪ್ಪ, ಅದರ ಭಯನ. ಎಲ್ಲೇ ಲಕ್ಷ್ಮಿ ಹೋಗ್ತಾಳ ಅಂದ್ರೆ ನಮಗೆ ಭಯ. ಆದ್ರೆ ಲಕ್ಷ್ಮಿಗೆ ಏನು ಭಯ ಅದ? ಎಲ್ಲೇ ಕೃಷ್ಣ ನನ್ನ ಬಿಟ್ಟು ಹೋಗ್ತಾನ ಅಂತ ಆಕಿಗೆ ಭಯ. ಇದೇ ಪ್ರೂಪ ತಿಳಿಸ್ತಾರೆ. ಇದು ಸಂಭ್ರಮ ಸೇವೆ ನಮ್ಮ ಅರ್ಥ. ಈ ರೀತಿ ಲಕ್ಷ್ಮಿ ಆ ಭಗವಂತನ ಸಲುವಾಗಿ, ಸೇವೆ ಸಲುವಾಗಿ ಕಾಯ್ತಾ ಇದ್ದಾಳ. ದಿ ಗಾಡೆಸ್ ಆಫ್ ಫಾರ್ಚೂನ್ ಲಕ್ಷ್ಮಿ, ದ ಡಸ್ಟ್ ಆಫ್ ಹೂಸ್ ಫೀಟ್ ಇಸ್ ಬೋರ್ನ್ ಆನ್ ದಿ ಹೆಡ್ ಬೈ ಅದರ್ಸ್, ಅವೇಟ್ಸ್ ಅಪಾನ್ ಯು. ಕಾಯ್ತಾ ಇದ್ದಾಳಂತ ಕೃಷ್ಣನ ಸೇವೆ. ಬಾಕಿ ಎಲ್ಲರೂ ಆ ಲಕ್ಷ್ಮೀದ ಪಾದದಾಗಿನ ಧೂಳ ತಲೆ ಮೇಲೆ ಅಂದ್ರೆ ಅನುಗ್ರಹ ಆಗಲಿ ಲಕ್ಷ್ಮಿ ಏನು ಮಾಡ್ಲಿಕ್ಕತ್ತಾಳ? ವೇಟ್ಸ್ ಅಪಾನ್ ಯು ಆಸ್ ಅಪಾಯಿಂಟೆಡ್, ಫಾರ್ ಶಿ ಈಸ್ ಆಂಕ್ಷಿಯಸ್ ಟು ಸೆಕ್ಯೂರ್ ಅ ಪ್ಲೇಸ್ ಇನ್ ದಿ ಅಬೋರ್ಡ್ ಆಫ್ ದ ಕಿಂಗ್ ಆಫ್ ಪೀಸ್. ಇದೇನಿದೆ? ಮಧು ವ್ರತ ಪತೆ. ಮಧು ಅಂದ್ರೆ ಏನು ಅರ್ಥ ಆಗ್ತದ? ಜೇನು ಹುಳ ಅಲ್ಲ, ಮಧುಮಕ್ಕಿ ಅಂತೀವಲ್ಲ, ಅದಕ್ಕೆ ಮಧುಮಕ್ಕಿ, ಜೇನು. ಮಧು ವ್ರತ ಪತೆ. ಆ ಮಧುಮಕ್ಕಿ ಏನದ? ಜೇನು ಹುಳ. ಅದರಲ್ಲಿ ಒಂದು ಕಿಂಗ್ ಬಿ ಅಂತ ಇರ್ತದೆ. ಕಿಂಗ್ ಬಿ, ಕ್ವೀನ್ ಬಿ ಅಂತ ಅದು ಮುಖ್ಯ. ಅದು ಹೆಂಗೆ ಡೈರೆಕ್ಟ್ ಮಾಡ್ತದೆ? ಅಷ್ಟು ಬೀಸ್ ಅದೇ ರೀತಿ ವರ್ಕ್ ಮಾಡುತ್ತೆ. ಅದೇ ಹೆಡ್ ಅದು ಮಧು ವ್ರತ ಪತೆ ಅಂದರೆ ಕಿಂಗ್ ಆಫ್ ಆಲ್ ಬೀಸ್. ಅದು ಎಲ್ಲದ? ಲಕ್ಷ್ಮಿ ಕಾಯ್ಲಿಕ್ಕತ್ತಾಳಂತ. ಆ ಮಧು ವ್ರತ ಪ್ರತಿ ಅಲ್ಲೇ ನನಗೂ ಒಂದು ಸ್ಥಾನ ಸಿಗಲಿ, ಆ ಜೇನು ಹುಳದಲ್ಲಿ ನನಗೂ ಒಂದು ಸ್ಥಾನ ಸಿಗಲಿ. ಆ ಜೇನು ಹುಳ ಎಲ್ಲವೋ? ಹೂ ಹೋವರ್ಸ್ ಆನ್ ದಿ ಫ್ರೆಶ್ ಬ್ರೆತ್ ಆಫ್ ತುಳಸಿ ಲೀವ್ಸ್ ಆಫರ್ಡ್ ಆ್ಯಟ್ ಯುವರ್ ಫೀಟ್. ತುಳಸಿ ಭಗವಂತಗೆ ಮಾಲೆ ಮಾಡಿ ಭಗವಂತನ ಪಾದದಲ್ಲಿ ಹಾಕಿರ್ತಾರಲ್ಲ, ಅದೆಂಥ ತುಳಸಿಯವು? ಫ್ರೆಶ್ ಅನ್ಲಿಕ್ಕತ್ತಾರ. ಫ್ರೆಶ್ ಲೀವ್ಸ್, ಫ್ರೆಶ್ ತುಳಸಿ ಲೀವ್ಸ್. ಅದಕ್ಕೆ ನಾವು ಏನು ಕೃಷ್ಣಗೆ ಅರ್ಪಣೆ ಮಾಡ್ತೀವಿ ಎಲ್ಲ ಹೆಂಗಿರ್ಬೇಕು? ಇದು ನವ ಶಬ್ದ ಉಪಯೋಗ ಮಾಡ್ಯಾರ. ನವ ಅಂದರೆ
ಫ್ರೆಶ್ ಇರಬೇಕು. ಯಾವ್ಯಾವ ಎಂತೆಂಥವು ಹೂ ತಂದು ದೇವರಿಗೆ ಅರ್ಪಣೆ ಮಾಡಬಾರ್ದು. ತುಳಸಿ ಆಗಲಿ ಹೆಂಗಿರ್ಬೇಕು? ಫ್ರೆಶ್ ಇರಬೇಕು. ತುಳಸಿ ಆ್ಯಕ್ಚುಲಿ ಎಲ್ಲೂ ಸಿಗಲಾರ್ದಂಗೆ ಆದ ಇನ್ನು ತುಳಸಿ ಸಿಗವಲ್ತಂದ್ರೆ ಅವಾಗ ಡ್ರೈನೂ ಅರ್ಪಣೆ ಮಾಡಬೇಕು. ಡ್ರೈ ತುಳಸಿನೂ ಆಫರ್ ಮಾಡಬೇಕು. ಯಾಕೆ ತುಳಸಿನೇ ಅದು ಹೂ ಮಾತ್ರ ಹೆಂಗೆ ಫ್ರೆಶ್ ಫ್ಲವರ್ಸ್ ಇರಬೇಕು, ಅದು ಫ್ರೆಗ್ರೆನ್ಸ್ ಇರಬೇಕು. ಪ್ರಭುಪಾದವ್ರು ಹೇಳ್ತಾರೆ, ಕೃಷ್ಣನ ಅಲಂಕಾರ ಇಷ್ಟು ಚಂದ ಚಲೋ ಹೂ ಫ್ರೆಗ್ರೆಂಟ್ ಫ್ಲವರ್ಸ್ ತಂದು ಅಲಂಕಾರ ಮಾಡಬೇಕು. ಎಷ್ಟು ಚಂದ ಚಲೋ ಫ್ರೆಗ್ರೆಂಟ್ ಫ್ಲವರ್ಸ್ ತಂದು ಅರ್ಪಣೆ ಮಾಡಿದರೆ ಪ್ರಭುಪಾದೇನು ಹೇಳ್ತಾರೆ, ಅಲ್ಲಿ ಜೇನು ಹುಳ ಬರಬೇಕಂತ ಅಷ್ಟು ಹೂ ಹಾಕ್ಬೇಕನ್ಲಿ. ಇಲ್ಲಿ ಎವ್ರಿ ಡೇ ನೋಡೋದಿಲ್ಲ, ಜನ್ಮಾಷ್ಟಮಿ ಟೈಮ್ನಾಗ ಬಂದಿರ್ತಾರಲ್ಲ, ಜನ್ಮಾಷ್ಟಮಿ ಟೈಮ್ನಾಗ ಹೂ ಭಾಳ ಆದ ಕೂಡ ಎಲ್ಲ ಜೇನು ಹುಳ ಬಂದುಬಿಟ್ಟಿರ್ತಾವೆ ಒಳಗೆ. ಅಷ್ಟು ಫ್ಲವರ್ಸ್, ಫ್ರೆಗ್ರೆಂಟ್ ಫ್ಲವರ್ಸ್ ಕೃಷ್ಣಗೆ ಅರ್ಪಣೆ ಮಾಡಿ. ಸಂಪಿಗೆ, ಮಲ್ಲಿಗೆ, ಮಾರ್ಕೆಟ್ನಲ್ಲಿ ಹೋಗಿ ಇಂಥವೆಲ್ಲ ತೊಗೊಂಡು ಕೃಷ್ಣಗೆ ಅರ್ಪಣೆ ಮಾಡಿ. ಚಲೋ ರೋಸಸ್, ಫ್ರೆಗ್ರೆನ್ಸ್ ಇರೋ ಫ್ಲವರ್ಸ್ ಅದರಲ್ಲಿ ಆಫರ್ ಮಾಡಬೇಕು. ಆಮೇಲೆ ಇದರಲ್ಲಿ ವಿಶೇಷವಾಗಿ ತುಳಸಿ ಅತ್ಯಂತ ಪ್ರಿಯ ಕೃಷ್ಣಗೆ. ಆ ತುಳಸಿಯ ಎಲ್ಲಿ ಬಂತು ಅದು ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ತುಳಸಿ ಅಮೃತ ಜನ್ಮಸಿ. ಅಮೃತ ಅಂದ್ರೆ ಇದು ಸಮುದ್ರ ಮಂಥನ ಆಗುವಾಗ ಆ ಅಮೃತದಿಂದ ತುಳಸಿ ಬಂದಿದ್ದಂತೆ. ತುಳಸಿ ಅಮೃತ ಜನ್ಮಸಿ ಸದಾ ತ್ವಂ ಕೇಶವ ಪ್ರಿಯ, ಕೇಶವಗ ಅತ್ಯಂತ ಪ್ರಿಯ. ಇದು ನಾ ಈ ಶ್ಲೋಕ ತುಳಸಿ ತೆಗಿಬೇಕಾದ್ರೆ ಹೇಳ್ಬೇಕಂತ, ಬಡ 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 ಕಿತ್ತಿ ಅದ್ರಾಗ ಒಂದೆರಡು ಬಾಯಾಗ ಹಾಕ್ಕೊಂಡು ತುಳಸಿ ಬಾಯೊಳಗೆ ಹಾಕ್ಕೊಳ್ಳಬಾರ್ದು. ಯಾವುದು ತುಳಸಿ ಕೃಷ್ಣಗೆ ಅರ್ಪಣೆ ಆಗಿರ್ತದೆ ಅದನ್ನು ತಗೋ ಪ್ರಸಾದ. ಆದ್ರೆ ಫ್ರೆಶ್ ಗಿಡದಾಗಿನ ತಕ್ಕೊಂಡು ಹಿಂಗೆ ಬಾಯಿ ಹಾಕ್ಕೊಂಡ್ಬಿಡ್ತಾರೆ ಕೆಲವರು. ಏನೆಲ್ಲ ಮಾಡ್ತಾರೆ, ಗುಟ್ಕಾದಾಗ ಹಾಕ್ತಾರೆ ಅಂತಾರೆ, ಸೋಪದಲ್ಲೇ ಹಾಕ್ಯಾರ. ಅದ್ರ ನೋಡ್ರಿ ನೀವು, ಅಲ್ಲಿ ಇಂಗ್ಲೀಷ್ದಾಗ ಶಬ್ದ ಬ್ಯಾಸಿಲ್ ಅಂತಿತ್ತಂದ್ರೆ ಅದು ತುಳಸಿ, ಅದು ಇಂಗ್ಲೀಷ್ ವರ್ಡ್ ಬ್ಯಾಸಿಲ್. ಆ ಬ್ಯಾಸಿಲ್ ಅಂತ ಸೋಪ್ ಮೇಲೆ ಇತ್ತಂದ್ರೆ ತೊಗೋಬೇಡ್ರಿ ಅಂತ. ಸೋಪ್ ಆಯುರ್ವೇದಿಕ್ ಸೋಪ್ ಅಂತಾರೆ, ಅದರ ಬ್ಯಾಸಿಲ್ ಅಂತ ಬಂದುಬಿಟ್ರೆ ತೊಗೋಬಾರ್ದು. ತುಳಸಿ ಅದ್ರ ನಾವು ಮೈಮೇಲೆ ಹಚ್ಕೋದು, ಅದು ಎಂಥ ದೊಡ್ಡ ಅಫೆನ್ಸ್ ಆಗಿದೆ. ಅದು ಮೆಡಿಸಿನ್ ಗತೆ ವಾಪರಿಸ್ತಾರೆ, ಅದೆಲ್ಲ ದೊಡ್ಡ ಅಫೆನ್ಸ್, ಮಾಡಬಾರ್ದು ಅಂಥವೆಲ್ಲ. ಅದಕ್ಕೆ ತುಳಸಿ ಕೇಶವಗೆ ಅತ್ಯಂತ ಪ್ರಿಯ. ತುಳಸಿ ಅಮೃತ ಜನ್ಮಸಿ ಸದಾ ತ್ವಂ ಕೇಶವ ಪ್ರಿಯ, ಕೇಶವಾರ್ಥಂ ಚಿನ್ನೋಮಿತ ವಾರ್ಧ ಭಾವ ಶೋಭ. ಇದಕ್ಕೆ ಕೇಶವನ ಪೂಜೆಗೆ, ಕೃಷ್ಣನ ಪೂಜೆಗೆ ನಾನು ತೊಗೋಬೇಕಾಗ್ಯದ, ಪರ್ಮಿಷನ್ ಕೊಡು ಅಂತ ತಕ್ಕೋಬೇಕು. ಅವಾಗ ತೆಗಿಬೇಕು, ತುಳಸಿ ತಕ್ಕೋಬೇಕು. ಹಂಗೆ ಬೇಡ 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 ಕಿತ್ಲಿಕ್ಕೆ ಹೋಗಬಾರ್ದು. ಮತ್ತು ತುಳಸಿ ಕೃಷ್ಣಗೆ ಮತ್ತು ವಿಷ್ಣು ತತ್ವ ಇವರಿಗಷ್ಟೇ ತುಳಸಿ ಅರ್ಪಣೆ ಮಾಡಬೇಕು. ರಾಧಾಗಿಲ್ಲ, ರಾಧಾ ಕೈಯಲ್ಲೇ ತುಳಸಿ ಕೊಡ್ತಾರೆ. ಹನುಮಂತಗೂ ಪಾದಿಗೆ ಹಾಕ್ತಾರೆ ಕೆಲವರು, ಅಲ್ಲ ಅದು ಕೈಯಲ್ಲಿ ಕೊಡಬೇಕು ಹನುಮಂತನಿಗೆ. ಯಾರಿಗೆ ಬೇರೆ ಯಾರೇ ಇರಲಿ ತುಳಸಿ ಪಾದಿಗೆ ಅರ್ಪಣೆ ಮಾಡೋದು ಕೃಷ್ಣ ಮತ್ತು ವಿಷ್ಣು ತತ್ವ. ನಾವು ಪಂಚತತ್ವದಲ್ಲಿ ಯಾರ್ಯಾರು ಅರ್ಪಣೆ ಮಾಡ್ಬೋದು? ಚೈತನ್ಯ ಮಹಾಪ್ರಭು, ನಿತ್ಯಾನಂದ ಪ್ರಭು, ಅದ್ವೈತಾಚಾರ್ಯ, ಇವ್ರು ಮೂರಿಗೆ. ಈ ಕಡೆ ಶ್ರೀವಾಸ ಗೌರಿಗಿಲ್ಲ, ಈ ಕಡೆ ತುಳಸಿ ಅರ್ಪಣೆ ಮಾಡ್ತಾರೆ. ಅವರೆಲ್ಲ ಎಕ್ಸ್ಪ್ಯಾನ್ಷನ್ಸ್. ಇದು ಪರ್ಫೆಕ್ಟ್ ಮೆಥಡ್. ತುಳಸಿ ಭಗವಂತಗೆ ಅತ್ಯಂತ ಪ್ರಿಯ. ಅದಕ್ಕೆ ಆ ತುಳಸಿ ಭಗವಂತಗೆ ಆಫರ್ ಆದಾಗ ಅಲ್ಲಿ ದ ಕಿಂಗ್ ಆಫ್ ಬೀಸ್, ಅಲ್ಲಿ ಜೇನು ಹುಳ ಬರ್ತಾವಲ್ಲ, ಲಕ್ಷ್ಮಿ ಇಚ್ಛಾ ಮಾಡ್ಲಿಕ್ಕತ್ತಾಳ, ನನಗೂ ಅಲ್ಲಿ ಒಂದು ಸ್ಥಾನ ಸಿಗಲಿ ಅಂತ. For she is anxious to secure a place in the abode of the king of bees, who hovers on the fresh breath of tulsi leaves offered at your feet. ಯಾರಿಂದ? By some blessed devotee. By some blessed devotee. ಯಾವ ಭಕ್ತರಿಗೆ ಅನುಗ್ರಹ ಆಗ್ಯದ ಅಂಥ ಭಕ್ತ ಏನು ಮಾಡ್ತಾನೆ? ಭಗವಂತನ ಪಾದಿಗೆ ತುಳಸಿ ಅರ್ಪಣೆ ಮಾಡ್ತಾನೆ. ಪ್ರತಿ ದಿವಸ ನಿಮ್ಮ ಮನೆಯಲ್ಲಿ ಒಂದು ತುಳಸಿ ಕಡೆಗೆ ಲಾಸ್ಟ್ ಹೇಳಿಕತ್ತೀನಿ, ಕೃಷ್ಣಗೆ ಅರ್ಪಣೆ ಮಾಡಿ. ಪ್ರಭುಪಾದವ್ರಿಗೆ ಬಂದು ಚಲೋ ಫ್ಲವರ್ ಒಂದು ಲಾಸ್ಟ್ ಹೇಳತ್ತೀನ, ಮತ್ತು ಮಾಲಿ ಮಾಡಿ ಹಾಕ್ಲಿಕ್ಕಾದ್ರೆ ಹಾಕ್ರಿ. ಎಷ್ಟು ಮಾಡ್ಲಿಕ್ಕೆ ಆಗ್ತದೆ? ಮಿನಿಮಮ್ ಹೇಳ್ತಾ ಇದ್ದೀನಿ, ಒಂದು ಫ್ರೂಟ್ ಫ್ಲವರ್, ಸ್ವಲ್ಪ ನೀರು, ಒಂದು ಪ್ರಭುಪಾದವ್ರಿಗೆ ಒಂದು ಫ್ಲವರ್, ಚಲೋ ಫ್ಲವರ್ ಹಾಕ್ರಿ. ಆಮೇಲೆ ತುಳಸಿ ಕೃಷ್ಣಗೆ ಅರ್ಪಣೆ ಮಾಡೋದು ಮಿನಿಮಮ್ ಹೇಳ್ತಾ ಇದೆ.
ಜಾಸ್ತಿ ತಂದು ಮಾಡಲಿಕ್ಕಾದ್ರೆ ಮಾಡ್ರಿ, ಅವಶ್ಯವಾಗಿ ಮಾಡ್ರಿ. ಆದರೆ ಎವ್ರಿ ಡೇ ಇದು ತುಳಸಿ ದಳ ಕೃಷ್ಣಗೆ ಅರ್ಪಣೆ ಮಾಡಬೇಕು. ಅದು ಒಂದು ಶ್ಲೋಕ. ಅದ್ವೈತಾಚಾರ್ಯ ಚೈತನ್ಯ ಮಹಾಪ್ರಭು ಅವತಾರ ಆಗಲಿಕ್ಕೆ ಆಗೋ ಸಮಯದಲ್ಲಿ ಅವರು ಪ್ರಾರ್ಥನೆ ಮಾಡ್ಲಿಕ್ಕತ್ತಾರ. ಪ್ರತಿ ಅವತಾರ ಆಗೋ ಮುಂಚೆಕ್ಕೆ ಯಾರು ಪ್ರಾರ್ಥನೆ ಮಾಡಿದ ಮೇಲೆ ಅವತಾರ ಆಗ್ತದಲ್ಲ. ರಾಮನ ಅವತಾರ ಆಗ್ಬೇಕಾದ್ರೆ ಯಾರು ಪ್ರಾರ್ಥನೆ ಮಾಡ್ತಾ ಇದ್ರೆ? ದೇವತೆಗಳೆಲ್ಲ. ಯಾರು ಕಾಟ ಆಗಿತ್ತು ಭಾಳ ಅವ್ರದ್ದು? ರಾವಣಂದಲ್ಲ. ರಾವಣನ ಕಾಟದಿಂದ ದೇವತೆಗಳ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇತ್ತಾಗ ದಶರಥ ಮಹಾರಾಜರಿಗೆ ಮಕ್ಕಳೆಲ್ಲ ಅವರು ದೊಡ್ಡ ಯಜ್ಞ ನಡೆಸ್ಯಾರ. ಅವಾಗ ಭಗವಂತೆಲ್ಲ ಅವತರಿಸಿದ. ಆದ್ರಂಗೆ ಕೃಷ್ಣ ಅವತಾರ ಆಗ್ಲಿಕ್ಕೆ ಯಾರು ಪ್ರಾರ್ಥನೆ ಮಾಡಿದ್ರು? ಯಾರು? ಭೂಮಿ ತಾಯಿ, ಮದರ್ ಅರ್ತ್. ಅದು ಪ್ರಾರ್ಥನೆ ದೊಡ್ಡ ವಿಷಯ ಬರ್ತದೆ. ಅದು ಭಗವಂತನ ಅವತಾರ ಆಗ್ಲಿಕ್ಕೆ ಕಾರಣ. ಅದರಂಗೆ ಚೈತನ್ಯ ಮಹಾಪ್ರಭು ಅವತಾರ ಆಗ್ಲಿಕ್ಕೆ ಕಾರಣ ಯಾರು? ಅದ್ವೈತಾಚಾರ್ಯ. ಇಲ್ಲಿ ಹಾಡ್ತೀವಲ್ಲ, ದಯಾಕರೋ ಸೀತಾಪತಿ ಅದ್ವೈತ ಗೋಸಾಯಿ. ಇದು ಸೀತಾಪತಿ ಅಂದರೆ ಯಾರಿಗೆ? ಅದ್ವೈತ ಮನೆಯವ್ರ ಹೆಸರು ಸೀತಾ. ಅದು ಸೀತಾಪತಿ ಅಂದರೆ ಅದ್ವೈತಾಚಾರ್ಯ ಹೇಳಲಿಕ್ಕೆ. ಮತ್ತು ರಾಮ ಅಲ್ಲ ಅಲ್ಲಿ. ದಯಾಕರೋ ಸೀತಾಪತಿ ಅದ್ವೈತ ಗೋಸಾಯಿ. ತಾವ ಕೃಪಾ ಬಾಲೇಪ. ನಿಮ್ಮ ಕೃಪೆಯಿಂದ ಇವ್ರು ಬಂದರು. ಚೈತನ್ಯ ಮಹಾಪ್ರಭು ನಿತ್ಯಾನಂದರು ಅವತಾರ ಆಗಲಿಕ್ಕೆ ಕಾರಣ ಅದ್ವೈತಾಚಾರ್ಯ. ಈಗ ಅದ್ವೈತಾಚಾರ್ಯರು ಭಗವಂತಗೆ ಅವತಾರ ಆಗ್ಲಿಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆವಾಗ ಅವ್ರಿಗೆ ಶಾಲಿಗ್ರಾಮ ಶೀಲ ಅದನ್ನು ಪೂಜಿಸ್ತಾ ಇದ್ದಾರೆ, ಕೃಷ್ಣನ ಅವತಾರ ಆಗಲಿ ಅಂತೇಳಿ. ಅವ್ರಿಗೆ ಅವಾಗ ಗೌತಮಿಯ ತಾಂತ್ರ ಅದರಲ್ಲಿ ಒಂದು ಶ್ಲೋಕ ನೆನಪಾಗಿ ಆ ಶ್ಲೋಕ ಹೇಳ್ತಾರೆ. ಆ ಶ್ಲೋಕ ಭಾಳ ಸರಳ ಅದ, ಏನೂ ಕಷ್ಟ ಇಲ್ಲ, ಸಿಂಪಲ್. ನಾವು ಶ್ಲೋಕ ಸರಳ ಅದ, ನಾವು ಮಾಡಲಿಕ್ಕೂ ಸರಳ ಅದ. ಏನು ಹೇಳಲಿಕ್ಕತ್ತಾರೆ ಮೊದಲೇದ? ತುಳಸಿ ದಳ ಮಾತ್ರೇನ. ಒಂದು ತುಳಸಿ ದಳ ಮಾತ್ರೇನ. ಎರಡನೇದ ಜಲಸ್ಯ ಚುಲುಕೇನವ. ಜಲ ಅಂದರೆ ನೀರು, ಗಂಗಾ ನೀರು. ಈ ಗಂಗಾ ನೀರು ಯಾರೋ ತೋರಿಸ್ಲಿಕ್ಕತ್ತಲ್ಲ, ಎಲ್ಲ ಸಿಗ್ತದೆ, ಅಂಗಡಿಯಾಗೂ ಸಿಗ್ಲಿಕ್ಕತ್ತವ ಗಂಗಾ ಜಲ. ಆ ಗಂಗಾ ಜಲ ತಂದು ಸಿಕ್ಕಿಲ್ಲ ನಡೀತದೆ ನಿಮ್ಗೆ. ಅದು ಗಂಗೆ ಚ ಯಮುನ ಚ ಶ್ಲೋಕ ಹೇಳಿಬಿಟ್ರೆ ಅದು ನಡೀತದೆ. ಅದು ಗಂಗೆ ತುಳಸಿ ದಳ ಮಾತ್ರೇನ ಜಲಸ್ಯ ಚುಲುಕೇನವ. ಒಂದು ಸ್ವಲ್ಪ ಜಲ ಭಗವಂತಗೆ ಶಾಲಿಗ್ರಾಮಿಗೆ ಅರ್ಪಣೆ ಮಾಡಿಬಿಟ್ರೆ ತುಳಸಿ ದಳ ಮಾತ್ರೇನ ಜಲಸ್ಯ ಚುಲುಕೇನವ. ಇಷ್ಟು ಯಾರು ಮಾಡ್ತಾರೆ ಏನಾಗ್ತದೆ ಮುಂದೆ? ವಿಕ್ರೀನಿತೆ ಸ್ವಂ ಆತ್ಮಾನ. ವಿಕ್ರೀನಿತೆ ಅಂದ್ರೆ ಏನು ಅರ್ಥ ಆಗ್ತದೆ? ಸೋಲ್ಡ್ ಔಟ್. ಕೃಷ್ಣ ಇಂಥ ಭಕ್ತರಿಗೆ ಸೋಲ್ಡ್ ಔಟ್ ಆಗಿಬಿಡ್ತಾನೆ, ವಿಕ್ರಿ ಆಗಿಬಿಡ್ತಾನೆ. ಯಾವುದರೊಂದು ಅಂಗಡಿಯಲ್ಲಿ ಹೋದಾಗ ಚಲೋ ಕಾಣ್ಲಿಕ್ಕೆ ವಸ್ತು ಎಷ್ಟು ಅಲ್ಲ ಬೋರ್ಡ್ ಹಾಕಿ ನೋಡ್ರಲ್ಲಿ ಟ್ಯಾಗ್ ಹಚ್ಚಿಬಿಟ್ಟಿರ್ತಾರೆ, ಸೋಲ್ಡ್ ಔಟ್ ಅಂತ. ಹೋಗ್ಬಿಟ್ಟ, ಇಲ್ಲ ಈಗ ಇದು ಆಲ್ರೆಡಿ ಸೇಲ್ ಆಗಿಬಿಟ್ಟು. ಹಂಗೆ ಭಗವಂತ ಈ ಬಿಕಮ್ ಸೋಲ್ಡ್ ಔಟ್. ವಿಕ್ರೀನಿತೆ ಸ್ವಂ ಆತ್ಮಾನ ಭಕ್ತೇ ಭಕ್ತ ವತ್ಸಲ. ಇಂಥ ಭಕ್ತ ವತ್ಸಲ ಕೃಷ್ಣ. ಇಷ್ಟು ಸಿಂಪಲ್ ಆಫರಿಂಗ್ ಯಾರು ಮಾಡ್ತಾರೆ ಕೃಷ್ಣಗೆ ನೋಡ್ಲಿಕ್ಕೆ ಏನ್ರಿ ಇದಿಂಥ ಎಷ್ಟು ಸರಳ ಕೃಷ್ಣ ಸಿಗ್ತಾನ? ಮಾಡ್ಕೋತ ಹೋಗ್ರಿ, ಸಿಗ್ತಾನ, ಯಾಕೆ ಸಿಗೋದಿಲ್ಲ? ಅದಕ್ಕೆ ಇದು ವಿಕ್ರೀನಿತೆ ಸ್ವಂ ಆತ್ಮಾನ ಭಕ್ತೇ ಭಕ್ತ ವತ್ಸಲ. ಇನ್ನೊಂದು ಯಾವುದೋ ಒಂದು ಸಂದರ್ಭದಲ್ಲಿ ಕೇಳ್ತೀವಲ್ಲ, ಇದು ಸತ್ಯಭಾಮ ಮತ್ತು ನಾರದರ ಜೊತೆಗೆ ಹಾಗೆ ಮಾತಾಡ್ತಾ ಬೆಟ್ಟಿಂಗ್ ಮಾಡಿಬಿಟ್ರು. ಆ ಬೆಟ್ಟಿಂಗ್ನಲ್ಲಿ ಸತ್ಯಭಾಮ ಏನು ಮಾಡಿಬಿಟ್ಲ? ಕೃಷ್ಣನ ಬೆಟ್ ಮಾಡಿಬಿಟ್ರು. ಇಲ್ಲಿ ಪಾಂಡವರು ಯುಧಿಷ್ಠಿರ ದ್ರೌಪದಿಗೆ ಬೆಟ್ ಮಾಡಿದ್ದು ಬರ್ತದಲ್ಲ ಮಹಾಭಾರತ, ಇಲ್ಲಿ ಕೃಷ್ಣನ ಬೆಟ್ ಮಾಡಿಬಿಟ್ರು. ನಾರದರು ಗೆದ್ದು ಅದೇನೋ ಷರ್ತ್ ಹಾಕ್ಯಾರ. ನಾರದ ಗೆದ್ದು ಕೂಡ ಕೃಷ್ಣನ ಕೈ ಹಿಡ್ಕೊಂಡು ಎಳ್ಕೊಂಡು ಹೊಂಟ್ಬಿಟ್ರು. ನಡಿಪ ನಂದ ನೀ ನನಗೆ ಬಂದು ನಾನು ತೊಗೊಂಡು ಹೊಂಟ್ಬಿಟ್ರು ಕೃಷ್ಣ. ಆ ಸತ್ಯಭಾಮ ನಮ್ಮ ಗಂಡನ ಕರ್ಕೊಂಡು ಹೋದ್ರೆ ನಮ್ಮ ಗತಿ ಏನ ಅಂತ ಅನ್ಬೇಕು. ಇಲ್ಲ, ನನಗೆ ಅದ್ರ ಬದಲು ಏನಾರು ಕೊಟ್ಟರೆ ನಾನು ಬಿಟ್ಟು ಹೋಗ್ತೀನಿ. ಏನು ಬೇಕು ಹೇಳಿ? ಹಂಗಾರ ಅವನು ತೂಕದಷ್ಟೇ ನನಗೆ ಬಂಗಾರ ಕೊಡ. ಬಂಗಾರ ಅಯ್ಯೋ ಅದೇಂತೋ ದೊಡ್ಡ ಕೆಲಸ, ಬೇಕಾದಂಗೆ ಕೊಡ್ತೀನಿ ಕೂಡ್ರ. ತುಲಾಭಾರ ಮಾಡಿಬಿಟ್ಟು ಈ ಕಡೆ ಕೃಷ್ಣನ ಕೂಡಿಸಿ ಈ ಕಡೆ ತಂದು ಬಾಕಿ ಎಲ್ಲ ಬಂಗಾರ ಏನೆಲ್ಲ ತಂದು ಹಾಕಿದ್ರು. ಸ್ವಲ್ಪ ಸರಿಲೇ ಇಲ್ಲ. ಕೃಷ್ಣನ್ ಮಾಡ್ಲಿಕ್ಕೆ ಬರ್ತದೆ ತುಲಾಭಾರ? ಶಕ್ಕಿಲ್ಲೇ ಇಲ್ಲ. ಆಮೇಲೆ ಬಾಕಿ ರಾಣಿಯರು ಎಲ್ಲರೂ ತಂದು ಹಾಕಿದ್ರಂತೆ, ಏನೂ ಆಗಲಿಲ್ಲ. ಕಡೆಗೆ ರುಕ್ಮಿಣಿ ಅಂದ್ರೆ ಎಲ್ಲ ತೆಗೀರಿವ್ ನಾವು ಬರೀ ಒಂದು ತುಳಸಿ ದಳ ಏರಿಸಿಬಿಟ್ಲಿ. ಈ ಕಡೆ ಕೃಷ್ಣ ಬಂದುಬಿಟ್ಟ. ಅಷ್ಟು ಅರ್ಥ ಈ ಭಕ್ತಿಯಿಂದ ಅರ್ಪಣೆ ಮಾಡಿಬಿಟ್ರೆ ಈ ಶ್ಲೋಕದ ಪ್ರಕಾರ ಭಗವಂತನೇ ವಿಕ್ರಿ ಆಗಿಬಿಡ್ತಾನೆ. ಅದಕ್ಕೆ ಲಕ್ಷ್ಮಿನೂ ಇಚ್ಛಾ ಮಾಡ್ತಾ ಇದ್ದಾಳೆ. ದಿ ಗಾಡೆಸ್ ಆಫ್ ಫಾರ್ಚೂನ್. ಇನ್ನೊಮ್ಮೆ ಟ್ರಾನ್ಸ್ಲೇಷನ್, ಲಕ್ಷ್ಮಿ ದಿ ಡಸ್ಟ್ ಆಫ್ ಹೂಸ್ ಫೀಟ್
is borne on the head by others awaits upon you as appointed, for she is anxious to secure a place in the abode of the king of bees. ಎಲ್ಲೇ ಲಕ್ಷ್ಮೀ ಸ್ಥಾನ, ಎಲ್ಲ ಜೇನುಹುಳ, ಅದರಲ್ಲಿ ಒಂದು ಹೋಗ್ಬೇಕನ್ಲಿಕ್ಕೆ. Whoever on the fresh breath of tulsi leaves offered at your feet by some blessed devotee. ಇಲ್ಲಿ ಮುಂದೆ ಪ್ರಭುಪಾದ ಭಾವಾರ್ಥದಲ್ಲಿ ಹೇಳ್ತಾರೆ ನೋಡೋಣ. As previously described, Tulsi has obtained all superior qualities due to being placed at the lotus feet of the Lord. ತುಳಸಿಗೆ ಇಷ್ಟು ಮಹತ್ವ ಇದೆ. ಎದಕ್ಕದ? ಆ ಭಗವಂತನ ಪಾದದಲ್ಲೇ ಅರ್ಪಣೆ ಆಗಿದ್ದಕ್ಕೆ. ಗಂಗಾಗೆ ಇಷ್ಟು ಯಾಕೆ ವ್ಯಾಲ್ಯೂ ಕೊಡ್ತಾರೆ? ಆ ಭಗವಂತ ತ್ರಿವಿಕ್ರಮ ರೂಪ ತಗೋತಾನೆ. ಯಾವಾಗ ತಗೋತಾನೆ ತ್ರಿವಿಕ್ರಮ ರೂಪ? ವಾಮನ ಅವತಾರ ಸಮಯದಲ್ಲೆಲ್ಲ 3 ಹೆಜ್ಜೆ ಭೂಮಿತು ಆವಾಗ ಬೆಳೆದು ಬಿಟ್ಟು, ಅದೇ ತ್ರಿವಿಕ್ರಮ ರೂಪ. ಒಂದು ಪಾದ ಮೇಲೆ ಹೋಗಿ ಹತ್ತಿ ಬಿಟ್ಟು, ಫಸ್ಟ್ ಟೈಮ್ ಪಾದ ಎತ್ತಿದ ಕೂಡಲೇ ಆ ಸೀಲಿಂಗ್ ಇಲ್ಲದಲ್ಲ ಹಂಗೆ ಬ್ರಹ್ಮಾಂಡದ ಒಂದು ಸೀಲಿಂಗಿಗೆ ಹೋಗಿ ಹತ್ತಿ ಬಿಡುತ್ತೆ. ಹತ್ತಿದ ಕೂಡಲೇ ಕ್ರ್ಯಾಕ್ ಆಯ್ತು. ಕ್ರ್ಯಾಕ್ ಆದಮೇಲೆ ಗಂಗಾ ಆ್ಯಕ್ಚುಲಿ ಈ ಜಗತ್ತಿಂದಲ್ಲ, ಗಂಗಾ ಸೆಲೆಷಿಯಲ್ ವರ್ಲ್ಡ್, ಅಲ್ಲಿಂದ ಬರಲಿಕ್ಕೆ ಶುರು ಮಾಡಿ ಇಷ್ಟು ಜೋರು ಬರಲಿಕ್ಕತ್ತಾಳ. ಅದನ್ನು ಯಾರಿಗೂ ತಡ್ಕೊಳ್ಳಿಕ್ಕಾಗಿಲ್ಲ. ರುದ್ರದೇವ್ರಿಗೆ ಪ್ರಾರ್ಥನೆ ಮಾಡಿದಾಗ ರುದ್ರದೇವರು ತಮ್ಮ ತಲೆ ಮೇಲೆ ತೊಗೊಂಡ್ರು. ರುದ್ರದೇವ್ರ ತಲೆ ಮೇಲೆ ಯಾಕೆ ತೊಗೊಂಡ್ರೆ? ಈಗ ನಾವು ಚರಣಾಮೃತ ತೊಗೊಂಡು ಏನು ಮಾಡ್ತೀವಿ? ಚರಣಾಮೃತ ತೊಗೊಂಡು ನಾವು ತಲೆ ಮೇಲೆ ಹಾಕ್ಕೋತೀವಿ. ಅದನ್ನು ಯಾಕೆ? ಭಗವಂತನ ಚರಣಾಮೃತ, ಅದು ಭಗವಂತನ ಪಾದ ತೊಳೆದು, ತ್ರಿವಿಕ್ರಮ ಪಾದ ತೊಳೆದು ಕೆಳಗೆ ಬರಲಿಕ್ಕೆ ರುದ್ರದೇವರು ತಮ್ಮ ತಲೆ ಮೇಲೆ ತೊಗೊಂಡ್ಬಿಟ್ರು. ಅದಕ್ಕೆ ರುದ್ರದೇವ್ರ ಹೆಸರೇನಾಯ್ತು? ಗಂಗಾಧರ. ಗಂಗಾಧರ ಆದಮೇಲೆ ಕೆಳಗೆ. ಇದಕ್ಕೆ ತುಳಸಿದು ಗಂಗಾದಲ್ಲಿ ಈ ಕ್ವಾಲಿಟಿ ಎಲ್ಲಿಂದ ಬಂತು? ಆ ಭಗವಂತನ ಪಾದ ತೊಳೆದಿದ್ದಕ್ಕೆ ಇಷ್ಟು ವ್ಯಾಲ್ಯೂ. ಇಲ್ಲಾರ ಬರೀ ನೀರು ಅನ್ಬೋದು. ಆ ಭಗವಂತ ಅದಕ್ಕೆ ತುಳಸಿಗೂ ಹೇಳಿಕತ್ತಾರೆ ರೂಪಾದವರು. ತುಳಸಿಗೇನು ಹೇಳಿಕತ್ತಾರೆ? ಆ್ಯಸ್ ಪ್ರೀವಿಯಸ್ಲಿ ಡಿಸ್ಕ್ರೈಬ್ಡ್, ತುಳಸಿ ಹ್ಯಾಸ್ ಅಟೈನ್ಡ್ ಅ ಸುಪೀರಿಯರ್ ಕ್ವಾಲಿಟಿ ಡ್ಯೂ ಟು ಬೀಯಿಂಗ್ ಪ್ಲೇಸ್ಡ್ ಅಟ್ ದಿ ಲೋಟಸ್ ಫೀಟ್ ಆಫ್ ದಿ ಲಾರ್ಡ್. ಆವಾಗ ತುಳಸಿಗೆ ಎಷ್ಟು ವ್ಯಾಲ್ಯೂ ಬರ್ತಲ್ಲ. ಅದಕ್ಕೆ ಇನ್ನೊಂದು ಗೀತಾ ಮಹಾತ್ಮೆ ಶ್ಲೋಕ ಏನು ಹೇಳ್ತಾರೆ? ಗೀತಾ ಮುಂದೆ ಗಂಗೋದಕ ಪಿತ್ವ. ನೋಡಿ, ಗೀತಾ ಮತ್ತು ಗಂಗಾಗಿ ಹೋಲಿಸ್ಲಿಕ್ಕತ್ತಾರೆ. ಗೀತಾ ಬಂದಿದ್ದು ಭಗವಂತನ ಮುಖದಿಂದ, ಗಂಗಾ ಭಗವಂತನ ಪಾದದಿಂದ. ಗೀತಾ ಗಂಗೋದಕ ಪಿತ್ವ ಪುನರ್ಜನ್ಮನ ವಿದ್ಯುತೆ. ಹೊಳ್ಳೆ ಮತ್ತು ಜನ್ಮ ತಗೊಳ್ಳೋ ಪ್ರಸಂಗ ಬರುವುದಿಲ್ಲ. ಅದಕ್ಕೆ ಇಲ್ಲಿ ತುಳಸಿಗೂ ಇಷ್ಟು ವ್ಯಾಲ್ಯೂ ಅದಕ್ಕೆ ಬಂತದ? ಬಿಕಾಸ್ ಆಫ್ ಬೀಯಿಂಗ್ ಪ್ಲೇಸ್ಡ್ ಅಟ್ ದಿ ಲೋಟಸ್ ಫೀಟ್ ಆಫ್ ದ ಲಾರ್ಡ್. ದ ಕಂಪ್ಯಾರಿಸನ್ ಮೇಡ್ ಹಿಯರ್ ಈಸ್ ವೆರಿ ನೈಸ್. ಭಾಳ ಒಂದು ಸುಂದರ ಉದಾಹರಣೆ ಅದ. ಆ್ಯಸ್ ದ ಕಿಂಗ್ ಆಫ್ ಬೀಸ್ hovers over the tulsi leaves offered to the lotus feet of the Lord, so Lakshmi, the goddess of fortune, who is sought by demigods, brahmanas, Vaishnavas and everyone else, always engages in rendering service to the lotus feet of the Lord. ಲಕ್ಷ್ಮಿ ಅದರಲ್ಲೇ ಆ ಜೇನು ಹುಳದ ಜೊತೆಗೆ ನಾನು ಅಲ್ಲಿ ಹೋಗ್ಬೇಕನ್ಲಿಕ್ಕೆ. ಯಾಕೆ? ಆ ಭಗವಂತನ ಪಾದ ಕಡೆ ಅದ ಅಂಥೇಳಿ ಆ ಇಚ್ಛಾ ಮಾಡ್ತಾ ಇದ್ದ. ದ ಕನ್ಕ್ಲೂಷನ್ ಇಸ್ ದ್ಯಾಟ್ no one can be the benefactor of the Lord. Everyone is actually the servant of the servant of the Lord. ಇದು ಕನ್ಕ್ಲೂಷನ್, ನಿರ್ಣಯ ಏನದ ಈ ಶ್ಲೋಕದ ಲಾಸ್ಟ್ ಪಾಯಿಂಟ್. Nobody, the conclusion is that no one can be the benefactor. ಭಗವಂತಗೆ ಅನುಗ್ರಹ ಮಾಡ್ಲಿಕ್ಕೆ ಬರ್ತದ? ದೇವರ ಮೇಲೆ ಅನುಗ್ರಹ, ಕೃಷ್ಣನ ಮೇಲೆ ಅನುಗ್ರಹ ನಾವೇನು ಮಾಡಿ, ಕೃಷ್ಣನೇ ನಮಗೆ ಅನುಗ್ರಹ ಮಾಡ್ತಾನೆ. ಅದಕ್ಕೆ ಇದು nobody can be the benefactor of the Lord. Everyone is actually the servant of the servant of the Lord. ಚೈತನ್ಯ ಚರಿತಾಮೃತ ಏನು ಹೇಳ್ತದೆ? ಏಕಲೇ ಈಶ್ವರ ಕೃಷ್ಣ, ಆರಸಭ್ಯ ಭೃತ್ಯ. ಒಬ್ಬನೇ ಈಶ್ವರ ಕಂಟ್ರೋಲರ್, ಆದಿಪುರುಷ, ಪುರುಷನೂ ಒಬ್ಬನೇ, ಬಾಕಿ ಎಲ್ಲರೂ ಅವನು ಸರ್ವೆಂಟ್ಸ್. ಇಲ್ಲಿಗ ಟೈಮ್ ಆಗ್ಯದ, ಭಾವಾರ್ಥ ಓದೋದು ಮುಂದಿನ ವಿಷಯ ನೋಡಿ. ಶ್ರೀಲಾ ಪ್ರಭುಪಾದ